ಜಾಗೃತ ಅಂದಾಗ ಮನಸ್ಸನ್ನು ಹಿಂಸರ್ಸಾಗಿ ಬರ್ತೈತಿ. ಯಾಕೆ ಹೀನ ವಿಷಯದೊಳು ಸುಳಿದು ಎಲೆ ವಿರತಿ ಇಲ್ಲದಲ್ಲಿ ಎಲೆವೇ ಎಲೆ ಕಾಕು ಮಾನಸವೇ ನಿನಗೆ ಅದರೊಳಗೆ ಏನುಂಟು? ಎಲ್ಲ ನಮೂನಿ ಇಂದ್ರಿಯಗಳ ಮುಖಾಂತರ ನೋಡಿದೆಲ್ಲ, ಏನೂ ಬಿಡಲಿಲ್ಲ ನೀನು. ಈ ಜಗತ್ತಿನಾಗ ಮಾಡಬೇಕಾದದ್ದು ಏನೂ ಉಳಿಲಿಲ್ಲ ನೀನು. ನೋಡಿದಿ, ಕೇಳಿದಿ, ಮೋಸಿ ನೋಡಿದಿ, ಮುಟ್ಟಿದಿ, ಎಷ್ಟು ಜನ್ಮ ಹುಟ್ಟಿಟ್ಟು ಬಂದು ಮಾಡಲಿಲ್ಲ ಇದನ್ನು. ಇನ್ನೂ ಹೊಳಿವಲ್ದ ನಿನಗೆ ಅದ್ರಾಗ ಏನೂ ಇಲ್ಲ, ಅದ್ರಾಗ ಏನೂ ಲಾಭ ಇಲ್ಲ ಅನ್ನೋದು. ನೋಡಿ ಅದನ್ನು ಮಾಡಿ ಕಂಡು ಕೇಳಿ ಮತ್ತೆ ಮೋಹ ಮಾಡ್ತೀಯಲ್ಲ, ಅದ್ರ ಬೆನ್ನು ಹತ್ತಿಯಲ್ಲ. ಅಂದಿಂದ ಏನು ತಿಳಿದೈತಿ ನಿನಗೆ? ಇನ್ನೂ ತಿಳಿದಿಲ್ಲ ನಿನಗೆ. ಏನು ಅದಕ್ಕೆ ಅದು ಹೊಳಿ ಮಠ ನಾವು ಬಿಡಬಾರ್ದು. ಒಳಗೆ ಅದು ಸುಪ್ತ ರೀತಿ ಒಳಗಿರ್ತೈತಿ. ಯಾವ ಹೊತ್ನ್ಯಾಗ ಅದು ನಮ್ಮನ್ನು ತಲೆ ಕೆಳಗೆ ಮಾಡ್ತೈತಿ ಹೇಳಕ್ಕೆ ಬರೋದಿಲ್ಲ. ಅದು ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಸಾಧಕನಾದವನು ಬಹಳ ಎಚ್ಚರದಿಂದ ಇರಬೇಕು. ಏನು ಒಂದು ಈಟು ಯಾಮಾರಿದ್ರೆ ನಿನ್ನ ತಲೆ ಕೆಳಗೆ ಮಾಡ್ತೈತಿ. ನಾ ಏನು ಬಿಡ ಎಲ್ಲ ಕೇಳೇನೆ, ನನಗೆಲ್ಲ ಗೊತ್ತೈತಿ. ಇದು ಅಹಂಕಾರ ಬಂತಂದ್ರೆ ಹೊಂತೀನಿ ಏನು ಹೌದಿಲ್ಲ, ದೂರ ಹೋಗಿದ್ದೈತಿ ನಿನ್ನ ಮಾತ್ರ. ಅದಕ್ಕೆ ಭಾಳ ಎಚ್ಚರದಿಂದ ಇರ್ಬೇಕು ನಾವು. ಅಂಥ ಜಾಗೃತ ಸ್ಥಾನದೊಳಗೆ ಇರಕ್ಕೆ ಕಲಿಬೇಕು, ಅಂಥವ್ರ ಸಂಘ ಮಾಡಬೇಕು. ಅಂದರೆ ನಾನು ಇದ್ರಾಗ ಸಿಕ್ಕೊಂಡು ಒದ್ದಾಡ್ಲಂಗೆ ಪಾರಾಕಿನಿ. ತಪ್ಪು ದಾರಿ ತುಳಿದಿಲ್ಲ ನೀವು, ಇಲ್ಲ ಮತ್ತೆ ದಾರಿ ತಪ್ತೀನಿ. ನಾವು ಮತ್ತೆ ತಪ್ಪು ಅಂತಲೇ ಬಂದೇವಿ ಅಂದಲ್ಲೇ ನಮಗೆ ತಿರ್ಗಾಕತೈತೆ. ದಾರಿ ತಪ್ಪು ಮಾಡಿದಲ್ಲೇ ಇದು ಶಿಕ್ಷಾ ಆಗೈತೆ. ನಮಗೆ ಅಪರಾಧ ಮಾಡೋದು ಯಾವಾಗ ಬಿಡ್ತೀವಿ ಅಲ್ಲಿ ತನಕ ನಿನಗೆ ಅವಾಗ ಶಿಕ್ಷಾ ಆಗೋದಿಲ್ಲ. ನಿನಗೆ ಮಾಡ್ಕೊತ ಬಿದ್ದ ಅದಕ್ಕೆ ಶಿಕ್ಷಾ ಅನುಭವಿಸಬೇಕಾಕೈತೆ. ನಾವು ಜನ್ಮಾಂತರಿಗೆ ಯಾಕೆ ಬರ್ತಾವೆ? ತಪ್ಪು ಮಾಡಿದಾಗ ಬರ್ತಾವಿಲ್ಲ. ವಿಷಯದ ಆಶಾ ಸಂಬಂಧ ನೀ ಮಾಡಕೈತಿಯಲ್ಲ. ತಪ್ಪು ಮಾಡಲೇ ಇದ್ದವ್ರು ಯಾರ್ದಾರ ಜಗತ್ತಿನಾಗ? ಒಳ್ಳೆ ಸುದ್ದೋಣ ಅವನು. ಇನ್ನೊಬ್ಬರ ಬಗ್ಗೆ ಹೇಳ್ಬೇಕು, ಅವನು ಒಳ್ಳೆ ಸುದ್ದೋಣ ಅವನು. ಯಾರ ಬಗ್ಗೆ ದೋಷ ನೋಡಕ್ಕೆ ಹೋಗ್ಬಾರ್ದು. ನಿಜವನ್ನು ತಿಳ್ಕೊಂಡಿದ್ರಿಂದ ಪಾರಾಗಬೇಕನ್ನ ನಾವು ಯಾವ ದೋಷನೂ ನೋಡಕ್ಕೆ ಹೋಗೋದು. ನಮ್ಮ ದೋಷಗಳನ್ನು ನಾವು ನೋಡ್ಕೊಂಡು ಅವನ್ನ ಕಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಹೊರತು ಇನ್ನೊಬ್ಬರ ಗುಣದೋಷಗಳನ್ನು ನೋಡೋವಾಗ ತನ್ನ ದೋಷ ಗೊತ್ತಾಗೋದಿಲ್ಲ. ಬರೀ ಇನ್ನೊಬ್ಬರು ತಪ್ಪ ಯಾವ್ರು ಹಂಗದಾರ ಇವ್ರು ಹಿಂಗದ, ಇದರಾಗ ಜನ್ಮ ಎಲ್ಲ ಹಾಳು ಮಾಡ್ಕೊತ. ಇದ ಪಾಪ ಕರ್ಮ. ಇನ್ನೊಬ್ಬರ ದೋಷಗಳನ್ನು ನೋಡೋದ ಪಾಪ. ಇನ್ನೊಬ್ಬರ ಗುಣದೋಷಗಳನ್ನು ನೋಡಕ್ಕೆ ಹೋಗೋದಿಲ್ಲ ನಾವು. ನಿಜವಾಗಿ ವಿವೇಕವಂತ ಯಾವಿರ್ತಾನೆ, ವಿಚಾರವಂತ, ಇನ್ನೊಬ್ಬರ ಗುಣದೋಷಗಳನ್ನು ನೋಡಕ್ಕೆ ಹೋಗೋದು ನಾವು. ನಿನ್ನೂ ನೋಡ್ಕೋ, ನಿನ್ನೂ ಎಷ್ಟದಾವ ನಿನ್ನಲ್ಲಿ. ಇನ್ನೊಬ್ಬರ ಗುಣದೋಷ ನೋಡ್ರ ಕೆಲಸ ಏನೈತಿ? ಇನ್ನೊಬ್ಬರು ಹಂಗದಾರ, ಇವ್ರು ಹಿಂಗದಾರ, ಒಳ್ಳೆ ನೀ ಸುದ್ದೋಳವನು. ನಿನ್ನಲ್ಲಿ ಏನದಾವ ನೋಡ್ಕೋ. ದೋಷಗಳು ಹೋಗ್ಯಾವು ಇಲ್ಲೋ ಮೊದಲು ನೋಡ್ಕೊ. ಅಂದಾಗ ನಿನಗೆ ದಾರಿ ಸಿಗ್ತೈತಿ. ನಿನಗೆ ಲೋಕದ ಡೊಂಕವ ನೀವೇಕೆ ತಿದ್ದುವಿರಿ? ನಿಮ್ಮ 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 ಡೊಂಕ ನೀ ತಿದ್ದುಕೊರಪ್ಪ. ನಿನ್ನ ದೋಷಗಳನ್ನು ನೀ ಕಳ್ಕೊ ಅಂದಾರದಿಲ್ಲ. ಇನ್ನೊಬ್ಬರು ತಿದ್ದಕ್ಕಾಗೋದು ಮಾತ್ರ ಯಾರಿಗೂ ಆಗಿಲ್ಲ. ಎಷ್ಟು ಮಂದಿ ಮಹಾತ್ಮರು ಹುಟ್ಟಿದ್ರು ಇನ್ನೊಬ್ಬ ಜಗತ್ತನ್ನು ದೋಷ ಕಳೆಯೋಕ್ಕಾಗೋದಿಲ್ಲ. ನಮ್ಮ ದೋಷ ನಾವು ಕಳ್ಕೊ. ಭೂಮಿ ತುಂಬ ಚರ್ಮ ಹಾಸು ಕೆಲಸ ಏನೈತಿಪ್ಪ? ನಿನ್ನ ಕಾಲಾಗ ನೀ ಹಾಕ್ಕೊಂಡ ಭೂಮಿ ತುಂಬ ನೀ ಅಡ್ಡಾಡ್ಬೋದು. ಓ ಸುಧಾರಕಣೆ, ಮೊದಲು ನಿನ್ನನ್ನು ನೀನು ಸುಧಾರಿಸ್ಕೊ ಅಂತ. ಅಂಥವ್ರು ನಮಗೆ ಬೇಕಾಗ್ಯಾರ. ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು. ಅವ್ರು ಹಂಗದಾರ, ಇವ್ರು ಹಿಂಗದಾರ ಬೇಕಾಗಿಲ್ಲ. ಅವ್ರ ಗುಣದೋಷಗಳನ್ನು ನೀ ತಗೋತೀವಿ. ಮತ್ತು ಅವನ್ನ ಎಣಸಕ್ಕೆ ಹೋಗಿ ಪಾಪವನ್ನು ದ್ವೇಷಿಸಿರಿ, ಪಾಪಿಗಳನ್ನು ದ್ವೇಷಿಸಬೇಡಿರಿ ಅಂದ. ಪಾಪವನ್ನು ದ್ವೇಷ ಮಾಡಬಾರ್ದಪ್ಪ. ನಮಗದ ನಮಗೆ ಬರಬಾರ್ದು. ಆ ಪಾಪಿಗಳನ್ನು ದ್ವೇಷ ಮಾಡಬೇಕು. ಅವ್ರೇನು ತಪ್ಪು ಮಾಡ್ಯಾರ, ತಪ್ಪು ಮಾಡಿ ಅದರ ಫಲ ಯಾಕ್ರಿ ಅವ್ರು ಉಂತಾರ, ನಿನಗೆ ಅದಕ್ಕೆ ಬೇಕಾಗೈತಿ. ನಾನಾ ಅವ್ರಿಗೆ ಇದನ್ನು ಕೊಡ್ಬೇಕಂತ ನೀನು ಅಧಿಕಾರ ಐತಿ ಅವ್ರಿಗೆ ಕೊಡಕ್ಕೆ? ಮಾಡಂಗ ನೀ ಯಾವುದು ತಪ್ಪು ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಮಾಡ. ಯಾಕ್ರಿ ನೀ ಅಧಿಕಾರಿ ಅದೇ ಅದಕ್ಕೆ ಆ ಕ್ರಿಸ್ತನಂತೇಳಿ ಬಂದಿದ್ರಂತ. ಒಬ್ಬ ಹೆಣ್ಮಗಳು ಈಕೆ ಅಡ್ನಾಡಿದಾಳ, ಈಕೆ ಊರು ಹಾಳು ಮಾಡ್ತಾಳ ಅಂತೇಳಿ ತಿಳ್ಕೊಂಡು ಎಲ್ಲರೂ ಆಕಿನ
ಶಿಕ್ಷಾ ಕೊಡ್ಬೇಕು ಆಕಿಗೆ. ಚೀತು ಹಾಕೊಂಡು ಕ್ರಿಸ್ತನಂತೇಳಿ ಬಂದು ನಿಂದ್ರಿಸಿದ್ರಂತ. ಯಾಕೆ ತೊಗೊಂಬಂದಿದ್ರಿ ಈಕಿನ, ಯಾಕೆ ಕರ್ಕೊಂಡು ಬಂದ್ರಿ, ಹಿಂಗೆ ಮಾಡ್ಯಾಳ, ತಪ್ಪು ಮಾಡ್ಯಾಳ, ಅಡ್ನಾಡಿದಾಳಕಿ, ಊರೆಲ್ಲ ಹಾರಿಗೆಳಿಸ್ತಾಳು. ಅವಾಗ ಏನು ಮಾಡ್ಬೇಕಂತ ಮಾಡೀರಿ ನೀವು ಅಂತ ಕೇಳಿದ. ಕೆಲವು ಕಲ್ಲು ಹೊಡೆದು ಕೊಲ್ಬೇಕು, ಈಕಿನ ಬೆಂಕಿ ಹಚ್ಚು, ಜೀವಂತ ಚಿತ್ರಹಿಂಸ ಮಾಡ್ಬೇಕು, ಈಕಿನ ಕಡದ್ ಬುಟ್ಟಿ ತುಂಬಬೇಕು ಅಂತ ಕೆಲವು ಮಂದಿ ತಲಾಗೊಂದೊಂದು ಮಾತಾಡ್ಯಾರ. ಎಲ್ಲ ಜನ ಎಲ್ಲ ಅಂತ ಕೂಡ್ಯಾರ. ಅವಾಗ ಕ್ರೈಸ್ತ ಹೇಳ್ತಾನ, ನೀವು ಇದ್ರಾಗ ಯಾರೂ ಒಂದು ತಪ್ಪು ಮಾಡಲೇ ಇದ್ದವ್ರು ಯಾರಿದ್ರಿ, ಅವ್ರಿಗೆ ನೀವು ಯಾವ ಬೇಕಾದ ಶಿಕ್ಷೆ ಕೊಡ್ಬೋದು, ಅಂಥವ್ರು ಯಾರು ಇದ್ರೆ ಬಂದು ಕೊಡ್ರಿ ಈಕಿಗೆ ಅಂತ. ತಮ್ಮ ತಮ್ಮ ಅವಲೋಕನ ಮಾಡಿಕೊಂಡು ಒಬ್ಬರು ನಿಂದಿರ್ಲಿಲ್ಲ ಅಲ್ಲೇ. ತಪ್ಪು ಮಾಡಲೇ ಇದ್ದವ್ರು ಯಾರಿದ್ರಿ, ಅವರು ಶಿಕ್ಷೆ ಕೊಡಕ್ಕೆ ಅವ್ರು ಯೋಗ್ಯದ್ರಿ, ಯಾರಿದ್ರಿ ಅಂಥವ್ರು. ತಮ್ಮೊಳಗೆ ತಾವು ನೋಡ್ಕೊಂಡ ಒಬ್ಬರು ನಿಂತಿಲ್ಲ ಅಲ್ಲಿ. ಕಡಿಕಾಕೆ ಒಬ್ಬಾಕೆ ಉಳ್ದಾಳ. ಇದ್ದು ಕೂಡಲೇ ಅವಾಗಿಂದ ಮಾಡಬೇಡವ ಅಂಥವೆಲ್ಲ ಮಾಡಬೇಡ ಅಂತ ಹೇಳಿದ್ಮೇಲೆ ಅವರ ಶಿಷ್ಯಳಾಗಳ, ಕ್ರಿಸ್ತನ ಶಿಷ್ಯಳಾಗ ಅನುಕರಣ ದಿನನಿತ್ಯ ಅದನ್ನು ಕೇಳೋದು, ಅಭ್ಯಾಸ ಮಾಡೋದು, ಆ ಸಂಪರ್ಕ ಇಟ್ಕೊಂಡು ಅದೇ ಅಭ್ಯಾಸದಾಗ ಕಾಲು ಕಳೆದ್ಲಾಗ ಜನ ಏನು ತಿಳ್ಕೊಂಡ್ರು, ಅವನು ಬಿಡಲಿಲ್ಲ ಆಕಿ ಕ್ರಿಸ್ತನನ್ನು ಸುಳ್ದ ಅಂತ. ಹಿಂಗೆ ಹುಟ್ಟಿಸ್ತಾರೆ ಜನ ಎಲ್ಲ. ಹೌದಿಲ್ಲ? ಜಗತ್ತಿನ ದೃಷ್ಟಿನ ಹಂಗೈತಿ, ದೋಷ ದೃಷ್ಟಿ ಅದು. ಮಹಾತ್ಮರ ಯಾರಲ್ಲಿ ದೋಷವನ್ನು ನೋಡಕ್ಕೆ ಹೋಗಲ್ಲ. ಪಾಪಿಗಳಲ್ಲಿ ಉದಾಸೀನ, ಎಂದು ಉದ್ಧಾರ ಆದ್ಯವರು ಅಂತ ಕಳಕಳಿ ಇರ್ತೈತೆ ಅವರಿಗೆ. ತಪ್ಪು ಗೊತ್ತಿಲ್ಲದಕ್ಕೆ ಮಾಡ್ಯಾರ, ಅವ್ರನ್ನ ಕ್ಷಮ ಮಾಡು. ಅದಕ್ಕೆ ಗುಣದೋಷಗಳನ್ನು ಎತ್ತಿ ಆಡದೆ ಪರರ ದುರ್ಗುಣಗಳನ್ನು ಮರೆಯುತ್ತಾ ಆದರಿಪುದೇ ಚಂದ ಅಂತ. ನಮಗೆ ನಮ್ಮ ಸಂಬಂಧದ ಇನ್ನೊಬ್ಬರು ದುರ್ಗುಣಗಳನ್ನು ಎತ್ತಿ ಆಡಕ್ಕೆ ಹೋಗಬೇಡ, ನೀ ಹಾಳಾಗಿ ಹೋಗಿ. ಯಾಕ್ರಿ ಅವ್ರ ದೋಷಗಳನ್ನು ನೀ ಕಟ್ಕೊಂಡು ಎದಕ್ಕೆ ಬೇಕಾಗೈತಿ? ಅವನ್ನೆಲ್ಲ ನೆನಪಿಟ್ಬೋದು, ನಿನಗೇನು ಕೆಲಸ ಐತಪ್ಪ? ದಿನ ಒಬ್ಬ ಸುಳಿ ಪಾಪ ಸನ್ಯಾಸಿಗೆ ಬಂತಂತಾರಲ್ಲ, ಯಾಕ್ರಿ ಹಾಳು ಇಡ್ತಿದ್ದಂತ ಅವ್ನು ಎಷ್ಟು ಮಂದಿ ಬಂದು ಆದರೂ ಎಷ್ಟು ಇಲ್ಲ ಅಂತ. ಇದು ಯಾಕ್ರಿ ನಾಳೆ ಆಕೆ ದೇಹ ಬಿಟ್ಲು, ಇವು ಅದು ಸ್ವರ್ಗಕ್ಕೆ ಹೋದ್ಲಂತ, ಈ ನರಕಕ್ಕೆ ಹೋದಂತ ಸಾಧು. ಆಕೆ ಇಂಥದ್ದು ನನಗೆ ಯಾವಾಗ ಬರಬೇಕು ಅನ್ನೋ ಭಾವದಾಗ ಹಾಕಿದ್ಲು. ಮಹಾತ್ಮರ ದರ್ಶನ ನನಗೆ ಯಾವಾಗಲೂ ಇಂಥ ನೆನಪು ಈ ಭಾವದಾಗ ಇರ್ತಿದ್ಲಾಕೆ. ಇದು ಬರೀ ಎಷ್ಟು ಮಂದಿ ಬಂದರು ಆದರೂ ಇದನ್ನು ನೆನಪು ಮಾಡ್ಕೊಂತ ಇದು ನರಕಕ್ಕೆ ಹೋದಂತ, ಅದು ಸ್ವರ್ಗಕ್ಕೆ ಹೋದಂತ. ಅಂದ್ರೆ ಏನು ಆ ತಾತ್ಪರ್ಯ? ನೋಡಕ್ಕೆ ಹೋದ ನಿನಗೆ ಬರ್ತೈತೆ ಅಂತ ಅದು. ಹೌದಿಲ್ಲ? ನಿನಗೆ ಆಡಿರ್ತೈತೆ ಅದ. ನೀನು ನೋಡಕ್ಕೆ ಹೋಗಿ ಇದೇ ಅಲ್ಲೇ ಸುಧಾರ್ಸಕ್ಕೆ ಹೋಗಿ ಯಾಕ್ರಿ ಆ ಮಾಯ ಇದಕ್ಕೆ ಆವರಿಸ್ಕೊಂತ ಕುಂತೀನಿ. ಹೌದಿಲ್ಲ? ಬುದ್ಧಿ ಹೇಳು ನೆವದಿಂದ ಸುಧಾರ್ಸಕ್ಕೆ ಹೋಗ್ತಿದ, ಯಾಕ್ರಿ ಶಾಣೆ ಆಗಕ್ಕೆ ಹೋಗ್ತಿ. ನಿನಗೆ ಮೊದಲು ಶಾಣೆ ಆಗುವಪ್ಪ. ನೀ ಶಾಣೆ ಆಗ್ಬೇಕು ಅನ್ನುವಂಗಿದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಬೋದು ಒಂದ, ನೀನು ಅದೇ ಶಾಣೆತನ. ಬಾಕಿದೇನೋ ನನ್ನ ಕೆಲಸ ಇಲ್ಲ ಈ ಜಗತ್ತಿನ. ನಮ್ಮನ್ನು ನಾವು ತಿದ್ಕೊಳ್ಳೋದು ಶಾಣೆತನ. ಅದನ್ನು ಮೊದಲು ಮಾಡ್ಬೇಕು. ಎಲ್ಲ ಕೆಲಸ ಬಿಟ್ಟು ಮೊದಲು ನಿನ್ನ ನಿಜವಿದನ್ನೇ ತಿಳಿಯು, ಬೇರೆನ್ನದಲ್ಲಿ ಮನುಜ ಅಂತ. ನೀ ಮಾಡಬೇಕಾದಂಥ ಕರ್ತವ್ಯ ಇದು. ಉಳ್ಕಿದ ಏನೂ ನಿನ್ನ ಕರ್ತವ್ಯ ಇಲ್ಲ. ನೀನು ಉಳ್ಕಿದ ಅದ್ರ ಬಗ್ಗೆನೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇದು ಆತ್ಮಚಿಂತನದ ಅಭ್ಯಾಸ ಅಂತ ನಿನಗೆ ಮಾಡಬೇಕಾದದ್ದು. ಅದಕ್ಕೆ ಅದನ್ನು ಮಾಡು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಎಲ್ಲ ನಿನ್ನ ಬೆನ್ನು ಹತ್ತೈತಿ. ಆ ಅಭ್ಯಾಸ ನಿನ್ನಲ್ಲಿ ದೃಢಪಡ್ತೆ ಅಂದ್ರೆ, ಆ ಭಾವನೆ ಒಳಗೆ ನೀವು ಉಳ್ಕೊಂಡೆ ಅಂದ್ರೆ ಇಡೀ ಜಗತ್ತೆಲ್ಲ ನಾಯಿ ಹಂಗೆ ನಿನ್ನ ಬೆನ್ನು ಹತ್ತೈತಿ. ನೀ ಅದ್ರ ಬೆನ್ನು ಹತ್ತದ ಅವಶ್ಯಕತೆ ಇಲ್ಲ. ನೆರಳಿನ ಬೆನ್ನು ನೀ ಹತ್ತಕ್ಕೆ ಹೋಗ್ಬೇಡ. ನಾವು ನೆರಳಿನ ಬೆನ್ನು ಹತ್ತಾಗ ಎಲ್ಲಿ ಸಿಗ್ಬೇಕ್ರಿ ಅದ್ರ ಬೆನ್ನು ಹತ್ತಿರ? ಅದು ಮುಂದೆ ನೀ ಹಿಂದಿಂದ ನೀವು ಹೊಳ್ಳಿ ತಿರುಗಿ ಬಿಟ್ಟೆ ಅಂದ್ರೆ, ಅದರಿಂದ ವಿಮುಖ ಆತ ಅಂದ್ರೆ ನಿನ್ನ ಬೆನ್ನು ಅದು ಹತ್ತೈತಿ. ಅದನ್ನ ಕೈ ಬಿಟ್ಟೆ ಅಂದ್ರೆ ಅದ ನಿನ್ನ ಬೆನ್ನು ಹತ್ತೈತಿ. ಯಾವುದು ಬೇಕಂತ ಅದು ನಿನಗೆ ಸಿಗುದಿಲ್ಲ. ಬ್ಯಾಡ ಅಂತ ಹೊಳ್ಳಿ ನಿಂದ್ರು ಅದು ಬೆನ್ನು ಹತ್ತೈತಿ ತಾನ. ಬಯಕೆಗಳ ಏನೇನೋ ಅಥವಾ ನಿಮ್ಮನ್ನೆಲ್ಲ ದನುವನ್ನು ಉಂಟು ಮಾಡ್ತೈತೆ. ಅದು ಎಲ್ಲ ಬಯಕೆಗಳನ್ನೆಲ್ಲ ಬಿಟ್ಟಾಗ ಅವ್ವ ನಿನಗೆ ಬೆನ್ನು ಹತ್ತದ. ನೀ ಜಗತ್ತಿನ ಬೆನ್ನು ಹತ್ತಕ್ಕೆ ಹೋಗ್ಬೇಡ, ಜಗತ್ತೆಲ್ಲ ನಿನ್ನ ಬೆನ್ನು ಹತ್ತುವಂಗೆ ಮಾಡ್ಕೋವಂತಿದ್ರು ಅದು. ಹಂಗೆ ಮಾಡ್ಕೋಬೇಕಲ್ಲ. ಅವುಗಳ ಇಚ್ಛೆಯನ್ನು ಕೈ ಬಿಟ್ಟಾಗ ಬರ್ತೈತಿ. ಅವು ಬೇಕಂದ್ರೆ
ಇನ್ನು ತಿರ್ಗಾಕಸ್ತಾವು, ಬೆನ್ನು ಹತ್ಸಕಸ್ತಾವ. ತಿರ್ಗಾಕತ್ತಿಲ್ಲ, ಬೆನ್ನು ಹತ್ತಿ ಅದು ಬೇಕು ಇದು ಬೇಕಂತ ಬಯಕೆಗಳ ಬೆನ್ನು ಹತ್ತಿ ತಿರ್ಗಾಕತ್ತಿಲ್ಲ. ಬಯಕೆಗಳನ್ನೆಲ್ಲ ಕಳ್ಕೊಂಡ ಮ್ಯಾಗ ಅವ ನೀನು ಬೆನ್ನು ಹತ್ತವು. ಇದ್ರ ತೊಗೊಂಡು ಏನು ಮಾಡೋದು ಅವನ್ನ? ಯಾಕ್ರಿ ಏನು ಉಪಯೋಗ ಅಂತ? ಏನೂ ಉಪಯೋಗ ಇಲ್ಲ. ಬಾತಿಗೆ ವಸ್ತುಗಳು. ಅಜ್ಞಾನದೊಳಗೆ ಅವೆಲ್ಲ ನಮಗೆ ಬೇಕಂತಿದ್ದು, ಅವಕ್ಕೆ ಮಹತ್ವ ಇತ್ತು. ಈ ಜ್ಞಾನ ಆದ್ಮ್ಯಾಗ ಅವಕ್ಕೆ ಏನೂ ಉಪಯೋಗ ಇಲ್ಲ, ನಿಷ್ಪ್ರಯೋಜಕವಾದಂಥವು ಅನಿಸಿತು. ಎಷ್ಟಿದ್ರ ಏನವು, ಎಷ್ಟು ಸೌಕರ್ಯಕ್ಕೆ ಇದ್ದರೆ ತೊಗೊಂಡು ಎದಕ್ಕೆ ಉಪಯೋಗ ಐತಿ ನಿನಗೆ? ನಿನ್ನ ಸೌಕರ್ಯಕ್ಕೆ ಏನು ಲಾಭ ಐತೆ ಅದರಿಂದ? ಎರಡಟ್ಟೂ ಲಾಭ ಇಲ್ಲ. ಅವನಲ್ಲಿ ಅಂಥ ಒಂದು ವಿವೇಕ ಜಾಗೃತ ಅದ್ರ ಸಂಬಂಧ ಇದನ್ನು ಶ್ರವಣ ಮಾಡೋ, ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡು. ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ. ಅದನ್ನು ಮಾಡಬೇಕು, ಅದನ್ನು ಮಾಡಬಾರ್ದು ಅನ್ನುವಂಥ ವಿಚಾರ ನಿನ್ನಲ್ಲಿ ಹೊಳಿತೈತಿ. ಆವಾಗ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳಿಕ್ಕೆ ಬರ್ತದೆ. ಅವಾಗ ನಿನಗೆ ದೊಡ್ಡ ಲಾಭ ಸಿಗ್ತದೆ. ಆತ್ಮಲಾಭ, ಆನಂದದ ಲಾಭ. ಆತ್ಮ ಅಂದ್ರೆ ಆನಂದ ಸ್ವರೂಪಿ. ಮನಸ್ಸನ್ನು ಹತೋಟಿ ಇಟ್ಕೋಬೇಕಾದ್ರೆ ಹೊರಗೆ ಏನಾರು ಸೋಗ ಹಾಕಿರ ಆಕೈತೇನ್ರಿ? ಹನಿಗೆ ಬತ್ತಿ ಬಡ್ಕೊಂಡ್ರೆ, ಗಂಧ ಬಡ್ಕೊಂಡ್ರೆ, ಉದ್ದ ಬಡದ್ರ, ಅಡ್ಡ ಬಡದ್ರ, ಸೋಗ ಹಾಕಿರ ಕಂಟ್ರೋಲ್ ಆಕೈತೇನು ಮನಸ್ಸು? ಬೆಳ್ದಾ ಬಿಟ್ರೆ, ಬೆಳಕಿ ಮರಿಯಂಗಾದ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಕೈತೇನೆ? ಚಂದ ಆಕೈತೇನೆ? ಬೆಳ್ದಾ ಆಕೈತೇನೆ? ತಲೆ ಬೋಳ್ಸಿರಾಕೈತೇನೆ ನಿನಗೆ? ಮಂದಿಗೆ ಏನಪ್ಪ ತಲೆ ಬೋಳಿಸ್ದಪ್ಪ, ಏನು ಆಶಯ ಎಲ್ಲ ಹೋಗೈತಿ ಮಗನ. ತಲೆ ಬೋಳ್ಸಿರ ಹೋಗಿರ್ತೈತೇನೆ ವಾಸನ ನಿಂದು? ಗಡ್ಡ ಬಿಟ್ಟಿರಾಕೈತೇನ? ಯಾ ಸೋಗ ಹಾಕಿರ ಹೊಕ್ಕಾವ ಹೇಳಿ ನಿನಗೆ? ಭೋಗ ವಾಸನೆಗಳ ನಾಶಕ. ಅದಕ್ಕೂ ಇದಕ್ಕೂ ಯಾವ ಸನ್ಯಾಸ ಬೇಕಾಗ ಸಂಬಂಧನೇ ಇಲ್ಲ. ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೇ ಇಲ್ಲ ಅಂತಾರೆ. ಯಾ ಸೋಗು ಹಾಕೋದು ಬೇಕಾಗಿಲ್ಲ. ಯಥಾ ಪ್ರಕಾರ ನಿನ್ನ ಪ್ರಾರಬ್ಧ ಪ್ರಕಾರ ನೀನು ಬೇಕಾದ್ರೆ ರಾಜಭೋಗಿರ್ಲಿ ಅಂದ. ಜರ್ತಾರಿ ಊಟ ಜರ್ತಾರಿ ತೋಡ. ಯಾಕ್ರಿ? ನೀ ಬೇಕಾದ ನೀವು ಮಾಡ್ಬೋದು. ಯಾಕ್ರಿ? ಪ್ರಾರಬ್ಧ ಪ್ರಕಾರ ಊಟ ಇದ್ದಾಗ ಉಡುದು ಹುಟ್ಟುದು ಅದ್ರ ಮ್ಯಾಗಿಂದ ನಿರ್ಣಯ ಮಾಡೋಕ್ಕಾಗುದ್ರು. ಲಂಗ್ಟನ್ ಹಾಕ್ಬೇಕಪ್ಪ ಸಾಧು ಅದಾವ ಅಂತ. ಲಂಗ್ಟ ಅರಿವಿ ಲಂಗ್ಟ ಹಾಕ್ಬೇಕು ಹೋಗ್ಬೇಡ. ಮಂದಿಗೆ ತೋರಿಸ್ಬೇಡ. ನೀನು ಏನು ಶೋಗ ತೋರ್ಸಕ್ಕೆ ಹೋಗ್ಬೇಡ ಮಂದಿ. ಯಥಾ ಪ್ರಕಾರ ನೀನು ರೂಢಿ ಯಾವ ಪ್ರಕಾರ ಶರೀರ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಅವನ ಬಟ್ಟೆಗಳನ್ನು ಧರಿಸುತ್ತದೆ. ಹೌದಿಲ್ಲ? ನಿನ್ನನ್ನು ನೀ ಮರೆತದ್ದ ಎಲ್ಲ ಮೂಲ ಅಪರಾಧ, ದೊಡ್ಡ ಅಪರಾಧ ಇದು, ಮಹಾ ಅಪರಾಧ. ಅದಕ್ಕೆ ನಿನ್ನನ್ನು ನೀ ತಿಳ್ಕೊಂಡಾಗ ನೀ ಇದರಿಂದ ಬಿಡುಗಡೆ ಹಾಕಿದ್ದು. ನಿಜವಾಗಿ ಸುಖ ಹೊಂದಬೇಕನ್ನ ನಾವು ಈ ಪ್ರಕಾರವಾಗಿ ನಾವು ವಿಚಾರ ಮಾಡಬೇಕು. ಹೊರಗಿಂದೆಲ್ಲ ಕೈ ಬಿಡ್ಬೇಕಾಗೈತಿ. ಇಲ್ಲಿ ತನಕ ಮಾಡ್ಕೊಂತ ಬಂದೇವಲ್ಲ ಈ ಜಗತ್ತಿನ ಬಗ್ಗೆ, ಏನೂ ಲಾಭ ಇಲ್ಲ. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನೋ ಬಗ್ಗೆ ನಮ್ಮಲ್ಲಿ ವಿವೇಕ ಜಾಗೃತ ಮಾಡ್ಕೋದು. ಎಲ್ಲಿದ್ರೂ ನಿನಗೆ ಹಿತ ಇಲ್ಲ, ಏನು ಮಾಡಿದರೂ ಹಿತ ಇಲ್ಲ ಜಗತ್ತು ನೋಡಿ. ಅದಕ್ಕೆ ಏನನ್ನೂ ಅವಲಂಬನೆ ಮಾಡಕ್ಕೆ ಹೋಗ್ಬೇಡ. ಇದನ್ನು ಅವಲಂಬಿಸ್ಕೊಂಡು ಕೂತೀವಲ್ಲ, ಆರಾಮಿರ್ತೇನೆ ಅಂತ. ಆರಾಮದಿಯಾ? ಹಂಗ ಈ ಶರೀರ ಅವಲಂಬನೆ ಮಾಡಿ ಅಲ್ಲಿ ಈಗ ಆರಾಮದಿಯಾ? ಎಷ್ಟು ದಿನ ಮಾಡಪ್ಪ ಹಿಂಗೆ ಇದನ್ನು ಅವಲಂಬನ? ಕೆಟ್ಟು ಹೋಗುವ ಶರೀರ ಇದೆಲ್ಲ. ಎಂದಿಲ್ಲ ಒಂದಿನ ಹೋಗೋದನ್ನ ಇದು ಅವಲಂಬಿಸ್ಕೊಂಡು ಸುಖ ಹೊಂತೇನಂತ ಭ್ರಮ ಆಗೈತೆ ನಿನಗೆ. ಏನು ಮಾಡಿದಪ್ಪ ಇಷ್ಟು ದಿನ ಅವಲಂಬನೆ ಮಾಡಿದೆಲ್ಲ ಶರೀರ, ಇಲ್ಲಿ ಮಠ ಬದುಕಿದಲ್ಲ, ಏನು ಮಾಡಿದೆ? ಬದುಕಿ ಏನು ಮಾಡಿ, ಏನು ಲಾಭ ಮಾಡ್ಕೊಂಡು ಹೇಳಿದ್ರು? ನಿನ್ನ ನಿಜದವನ್ನು ತಿಳ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊಂಡೆ ನಾನು. ಅದ್ರಾಗ ಏನು ಹೊಳಿಲಿಲ್ಲ ನಿನಗೆ. ಸುಳ್ಳ ಮುದುಕಾದೆಲ್ಲೋ ನೀನು. ಕಂತು ಹರಣ ಜ್ಞಾನವಿಲ್ಲ, ಸಂತರ ಸಂಘವಿಲ್ಲ, ಭ್ರಾಂತಿ ಸಂಸಾರಕ್ಕೆ ಬಿದ್ದ ಕೆಟ್ಟಿರಪ್ಪಯ್ಯ ಅಂತ. ಅಂದ್ರೆ ಕಂತು ಅಂದ್ರೆ ಕಾಮನನ್ನು ನಾಶ ಮಾಡಿಕೊಳ್ಳೋದು. ಆ ತಿಳುವಳಿಕೆ ಬರಲಿಲ್ಲ, ವಿವೇಕ ನಿನ್ನಲ್ಲಿ ಜಾಗೃತ ಆಗಲಿಲ್ಲ, ಅಂಥವ್ರ ಸಂಘನೂ ಮಾಡಲಿಲ್ಲ ನೀನು. ಸ್ವತಃ ನಿನಗೂ ವಿಚಾರ ಮಾಡೋಕ್ಕಾಗಲಿಲ್ಲ, ಅಂಥ ವಿಚಾರವಂತರ ಸಂಘನೂ ಮಾಡಲಿಲ್ಲ. ಇದ್ರ ಬೆನ್ನು ಹತ್ತಿ ಹಂಗೆ ತಿರ್ಗಾಕೈತಲ್ಲ, ಇದು ಸಿಗ್ತೈತಿ ಅದ್ರಾಗ ಸಿಗ್ತೈತಿ.
ಅದಿಲ್ಲ, ಮೂರ್ಖರ ಬೆನ್ನು ಹತ್ತಿ ತಿರುಗಿ ನೀನು ಮೂರ್ಖ ಹಾಕಿ. ಅದಕ್ಕೆ ಮೂರ್ಖ ಜನರ ಸಹವಾಸ ನಿನ್ನನ್ನು ಮೂರ್ಖರನ್ನು ಮಾಡ್ತಾರೆ. ಅಂಥವರಲ್ಲಿ ಅವ್ರ ಸಂಪರ್ಕ ಇರುವುದಕ್ಕಿಂತ ಅಡವಿಯಾಗಿರುವುದು ಚಲೋ ಅಂತ. ಮೂರ್ಖ ಜನರ ಸಮೂಹದಲ್ಲಿ ಇರುವುದಕ್ಕಿಂತ ಅಡವಿಯಲ್ಲಿ ಇರುವುದು ಲೇಸು ಅಂತ. ಮೂರ್ಖರಂದ್ರೆ ಇದೆ, ವಿಷಯದ ಸಂಪರ್ಕ ಭೋಗದಾಗ ಸುಖ ಐತೆ ಅಂತ ತಿಳ್ಕೊಂಡವ್ರು ಎಲ್ಲರೂ ಮೂರ್ಖರು. ನಮ್ಮನ್ನು ಅದನ್ನು ಮಾಡಕ್ಕೆ ಹಚ್ತದ. ಏನು ಮಾಡ್ಬೇಕಪ್ಪ ಇವತ್ತ ಅಂತ ಕೇಳ್ತೀವಿ, ಅವ ಅದನ್ನೇ ಹೇಳ್ತಾನ. ಯಾಕ್ರಿ? ಬಾಳೆ ದೇವಸ್ಥಾನ ಹೇಳೋದು ವಿಷಯ ಸಂಗ್ರಹ ವಿಷಯ ಭೋಗಕ್ಕೆ ಮಾಡೋದು. ಏನಲ್ಲೋ ಬದುಕಿದ್ದು ಅದಕ್ಕಾಗಿ. ಏನು ಮಾಡಿದ್ವಿ? ಬದುಕಿದನ್ನು ಮಾಡಿ ವಿಷಯ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡಿ ಏನು ಲಾಭ ಹೊಂದಿದೆ? ಏನೂ ಇಲ್ಲ. ಎಲ್ಲ ಮಾಡಿದ್ದು ವ್ಯರ್ಥ ಆಯ್ತು. ಉಳ್ದೈತೆ ನೋಡ್ಕೊ. ಇಲ್ಲಿ ತನಕ ದುಡ್ದದ್ದು ಉಂಡದ್ದು ಹುಟ್ಟದ್ದು ಎಲ್ಲಿಟ್ಟಿ? ಎಷ್ಟು ಗಳಿಸಿರೋ ಏನೈತಿ? ಏನು ಲಾಭ ಮಾಡ್ಕೊಂಡೆ? ಇದ್ದದ್ದನ್ನೇ ಅದನ್ನು ಹೊಂದಬೇಕಾದ್ರೆ ಹೊರಗಿಂದ ಏನೂ ಬೇಕಾಗಿಲ್ಲ. ನೀನು ಎಲ್ಲಿ ಹೋಗ್ಬೇಕಲ್ಲ, ಏನೂ ಮಾಡೋ ಅವಶ್ಯಕತೆ ಇಲ್ಲ. ಆ ಜ್ಞಾನವನ್ನು ಮಾಡ್ಕೊ. ಯಾವಾಗಲೂ ಸುಖರೂಪ ಆಗಿರ್ತಕ್ಕಂಥ ಹಿರಿಯನ ಸ್ಥಿತಿ ಅನುಭವ ತಗೊಳ್ಳೋ ಪ್ರಯತ್ನವನ್ನು ಮಾಡು. ಅಂದರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ನೀ ಇಲ್ಲದ್ದ ಏನಾರು ಒಂದು ಕಲ್ಪಿಸ್ಕೊಂಡು ಏನೇನಾರು ಮಾಡ್ಕೊಂತ ಇಲ್ಲದ್ರ ಬೆನ್ನು ಹತ್ತಿ ಇದ್ದದ್ದನ್ನು ಮರೆತು ಬಿಟ್ಟು ರೂಢಿ ಒಳಗೆ ಅನ್ನೋದಿಲ್ರೇ, ಇಲ್ಲದ್ದ ತಲೆ ಹತ್ಕೊಂಡೈತಪ್ಪ ಇದಂತ. ಹೌದಿಲ್ಲ? ಇಲ್ಲದ್ದದು ಈ ತೋರಿಕೆ ಏನೈತೆ ಅಲ್ಲ ಇಲ್ಲದ್ದು. ಅದು ಅದಕ್ಕೆ ಅಸ್ತಿತ್ವವಿಲ್ಲ. ಅದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳಿ? ಇಲ್ಲದ್ರ ಬೆನ್ನು ಇದ್ದ ವಸ್ತು ಐತಿ, ಮರ್ತು ಬಿಟ್ಟೇವೆ ಅದನ್ನು. ಇದ್ದ ವಸ್ತುವನ್ನು ಮರ್ತೇವಿ. ರೆಡಿ ಇದ್ದದ್ದು ಐತೆ ಅದು ಯಾವಾಗಲೂ. ಅದು ಕಠಿಣ ಆಗೈತೆ ನಮಗೆ. ಇದ್ದ ವಸ್ತುವಿನ ಅನುಭವ ಮಾಡ್ಕೊಳಕ ಕಠಿಣ ಹಾಕೊಂಡ್ಕೊಂತೈತಿ ಇಲ್ಲದ್ರ ಬೆನ್ನು ಹತ್ತಿ. ಇದ್ದ ವಸ್ತುವಿನ ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ ಯಾವ ಇಂದ್ರಿಯಗಳಿಗೂ ಸಾಮರ್ಥ್ಯ ಇಲ್ಲ, ಅಸಮರ್ಥ ಅದಾವು. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಳಕ್ಕೆ ಅಸಮರ್ಥ ಅದಾವು. ಅದಕ್ಕೆ ಅದರ ವ್ಯಾಪಾರ ಬಂದ್ ಮಾಡು, ಅನುಭವದಿಂದ ನೋಡ್ಕೋ. ಯಥಾರ್ಥ ವಸ್ತು ಇದ್ದ ವಸ್ತುವಿನ ಅನುಭವ ಆಕೈತಿ. ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತಿದೆ ಅಂದರೆ ಇದ್ದ ವಸ್ತುವಿನ ಅನುಭವ ನಿನಗಾಗುದಿಲ್ಲ. ಆಗಲಿಲ್ಲ ಅಂದ್ರೆ ದುಃಖ ನಿನಗೆ ಹೋಗುದಿಲ್ಲ. ಇದ್ರ ಬೆನ್ನು ಹತ್ತಿದ ಇಂದ್ರಿಯಗಳ ಮನುಷ್ಯನ ಬೆನ್ನು ಹತ್ತಿ ಅಂದ್ರೆ ಇಲ್ಲದ್ದರ ಬೆನ್ನು ಹತ್ತಿ ತೋರಿ ಎಡಗ್ತಾವೆ. ಮಿಂಚು ಕಂಡ ಕೂಲೆ ಮೋಹಕ್ಕೆ ಬೀಳ್ತಿ. ಗಾಯನ ಕೇಳಿದ ಕೂಲೆ ಆಹಾ ಅಂತಿ, ರೂಪ ನೋಡಿದ ಕೂಲೆ ಆಹಾ ಅಂತಿ, ರುಚಿ ನೋಡಿದ ಕೂಲೆ ಹಂಗೆ ಬಡ್ಕೋತಿ, ಯಾವಾಗ ತಿಂದೇನು ಅದನ್ನು. ಅವ ಎಲ್ಲ ಇಂದ್ರಿಯಗಳ ಮಜಾ ಏನೈತಲ್ಲ ನಮ್ಮನ್ನೆಲ್ಲ ಹೊರಮುಖ ಮಾಡ್ತಾವೆ. ಹೊರಮುಖ ಹೋತಂದ್ರೆ ತಿರ್ಗಾಕಿಸ್ತೈತಿ. ಬಹಿರ್ಮುಖ ವೃತ್ತಿ ಏನೈತಲ್ಲ ಜನ್ಮ ಜನ್ಮ ಅಂತ ತಿರ್ಗಾಕಿಸ್ತೈತಿ. ಅದಕ್ಕೆ ಅಂತರ್ಮುಖಿ ಆಗುವಂತ ಅಂದ್ರೆ ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡು. ಅವಾಗ ಅಂತರ್ಮುಖಿಯಾಗಿರಿ ಪದ್ಧತಿ. ಅವಾಗ ಇದರ ಅಭ್ಯಾಸ ಶುರು ಆಕೈತಿ. ವಿವೇಕದಿಂದ ಇವನ್ನೆಲ್ಲ ಬಂದ್ ಮಾಡಬೇಕು. ಅವಾಗ ಅಥಾತು ಬ್ರಹ್ಮ ಜಿಜ್ಞಾಸ ಅಂದಾರ. ಅಥಾತು ಅಂದರೆ ಅವಾಗ ಬ್ರಹ್ಮ ಜಿಜ್ಞಾಸ. ಆ ನಂತರ ಈ ಬ್ರಹ್ಮಚಿಂತನ ಮಾಡ್ಲಿಕ್ಕೆ ಬರ್ತದೆ. ಯಾ ನಂತರ ಅಂದರೆ ಇವನ ಹತೋಟಿ ಒಳಗೆ ಇಟ್ಕೊಂಡಾಗ ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ನಮ್ಮಲ್ಲಿ ಇವು ಜಾಗೃತ ಆದಾಗ ಆವಾಗ ಬ್ರಹ್ಮ ಜಿಜ್ಞಾಸ ಮಾಡ್ಲಿಕ್ಕೆ, ಬ್ರಹ್ಮಾಭ್ಯಾಸ, ಆತ್ಮಚಿಂತನ ಮಾಡ್ಲಿಕ್ಕೆ ಬರ್ತದೆ. ಇವು ಯಾವ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಶಮದಮಾದಿ, ಇಂದ್ರಿಯ ನಿಗ್ರಹ ಇಲ್ಲ, ಮನೋ ನಿಗ್ರಹ ಇಲ್ಲ, ಹೌದಿಲ್ಲ, ಮುಮುಕ್ಷತ್ವ ಇಲ್ಲ. ಹಂಗೆ ಒಮ್ಗಿಲೆ ನಾನು ಹಾಕೈತೀನಿ. ಯಾಕೆ ಆಗವಲ್ದು ಅಂದರೆ ಅದು ಇಲ್ಲೂ ಲೇಖ ಆಗೋದಿಲ್ಲ. ಅದಕ್ಕೆ ಅವು ಬೇಕು. ಅದಕ್ಕೆ ವಿಧಿವತ್ ಅಂತಾರೆ. ಅದಕ್ಕೆ ವಿಧಿ ಅಂತಾರೆ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದವ ಅವ ವಿಧಿವತ್ ಅಂತ ಅಭ್ಯಾಸ ಮಾಡಿದವ ವಿಧಿವತ್ ಅದೀತ ವೇದಾಂತ ನಿಷ್ಠಾಪನನಾಗಿರ್ಬೇಕು. ಅದನ್ನು ನಾವು ಮಾಡ್ಕೋಬೇಕು. ವಿವೇಕ ಆಗ್ಬೇಕಾದ್ರೆ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ವಿವೇಕವಂತರ ಸಂಘ ಮೊದಲು ಮಾಡು. ಅಂಥವ್ರು ಎಲ್ಲಿ ಅದಾರ ವಿವೇಕವಂತರು? ವಿವೇಕದಿಂದ ನಮಗೆ ದೋಷ ದರ್ಶನ ಆಕೈತಿ. ಯಾವುದು ನಿತ್ಯ, ಯಾವುದು ಅನಿತ್ಯದ, ಯಾವುದು ಹಿತ, ಯಾವುದು ಹಿತದ ಅನ್ನುವಂಥ ದೋಷ ದರ್ಶನ ಆಕೈತಿ ನಮ್ಮಲ್ಲಿ ವಿವೇಕದ ಬೆಳಕು ಬಿದ್ದಾಗ. ಕತ್ತಲ್ದಾಗ ಏನು ಗೊತ್ತಾಗೈತಿ ನಿನಗೆ? ಅದಿಲ್ಲ, ಹಂಗೆ ಕತ್ತಲ್ದಾಗ ಕೇಳಿಸ್ಕೊಂತ ಹೊಂಟಿ ವಿಚಾರ ಇಲ್ಲ. ವಿವೇಕ ಬೆಳಕಿತ್ತಂದ್ರೆ ನಿನಗೆ ಗೊತ್ತಾಗ್ಬಿಡ್ತೈತಿ ಯಾವುದು ಸುಖದಾಯಕ ಐತಿ, ಯಾವುದು ದುಃಖದಾಯಕ ಐತಿ ಅನ್ನೋದು. ಅಜ್ಞಾನ ಆವರಿಸಿಬಿಟ್ಟೈತಿ, ಕತ್ಲಾಗಿಬಿಟ್ಟೈತಿ, ಮೋಹಕ್ಕೆ ಬಿದ್ದುಬಿಟ್ಟು. ಅದು ಅವ ವಿಚಾರವಂತ ಬೆಳಕು ಬಿತ್ತಂದ್ರೆ ಅದ್ರ ದೋಷ ದರ್ಶನ ಆಕೈತಿ ಅವಾಗ. ಎಲ್ಲಿ ಇದ್ರ ಹಕ್ಕಿಕೈತಿ, ಇದ್ರ ಬೆಣ್ಣೆ ಹಾಕತ್ಲಿ ಮರೇನ ಅಂತ ಹಿಂಸೈತಾನ. ಅದಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದ್ರ ದೋಷ ದರ್ಶನ ಆಕೈತಿ. ಯಾವಾಗ ನಮ್ಗೆ ವೈರಾಗ್ಯ ಬರ್ತದೆ. ಇದು ನಮಗೆ ಮೊದಲಿಗೆ ಬೇಕಿದೆ. ಅಭ್ಯಾಸ ದಶೆ ಒಳಗೆ ಮೊದಲಿಗೆ ಬೇಕಿದೆ ಅರ್ಹತೆ.
ವಿವೇಕವಂತ ಯಾವ ಇರ್ತಾನ ಅವ ಇದಕ್ಕೆ ಅರ್ಹತೆ ಉಳ್ಳವ. ವಿವೇಕದಿಂದ ವೈರಾಗ್ಯ ಎಲ್ಲ ಬರ್ತೈತಿ. ವಿವೇಕ ಇತ್ತಂದ್ರೆ ವೈರಾಗ್ಯ ಬರ್ತೈತಿ, ನೀತಿ ಬರ್ತೈತಿ, ಜ್ಞಾನ ಆಕೈತಿ, ಎಲ್ಲ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಳಕ್ ಬರ್ತಾವ. ಇದ್ರ ಇಚ್ಛಾ ಮಾಡೋದೇ ಇಲ್ಲ ನಾವು. ಯಾವಾಗಲೂ ಸುಖರೂಪಾದಂಥ ಇರುವಿನ ಸ್ಥಿತಿ ಯಾವ್ದೈತಿ ಅದ ನಾನು ಅನ್ನೋ ತಿಳುವಳಿಕೆ ಅದರೊಳಗೆ ಉಳ್ಕೋಬೇಕನ್ನೋ ಇಚ್ಛಾ ಇರ್ತೈತೆ ನಾವು. ಇದನ್ನ ಮಾಡಕ್ ಹೋಗೋದಿಲ್ಲ ಅವ. ಇದು ನಿರಂತರ ನಮಗೆ ದುಃಖ ಕೊಡ್ತೈತಿ. ಇದ್ರ ಇಚ್ಛೆ ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ? ಬಾಳೆದ ಇಚ್ಛಾ ಯಾರಿಗೆ ಸುಖ ಕೊಡತ್ತೆ? ನೆಮ್ಮದಿ ಇಲ್ಲ ಅದಕ್ಕೆ ಹಂಗ ಬಡ್ಕೊಂಡು ಜನ್ಮ ಅಂತ ತಿರ್ಗಾಕರ್ತದೆ. ಅದಕ್ಕೆ ಅದನ್ನ ಮಾಡಕ್ ಹೋಗೋ ವಿಷಯದ ಇಚ್ಛೆ ಅದೆಲ್ಲ ನಮ್ಮನ್ನೆಲ್ಲ ಜೀವನ ಹಾಳು ಮಾಡ್ತೈತಿ. ಎಷ್ಟು ಜನ್ಮ ತಿರ್ಗಾಕತ್ತೈತಿ ವಿಷಯದ ಇಚ್ಛಾ ನಮಗೆ. ಅದಕ್ಕೆ ಅದನ್ನು ನಾಶ ಮಾಡಿ ಹೃದಯದೊಳಗೆ ಅದು ಗಟ್ಟಿ ಆಗಿಬಿಟ್ಟೈತಿ ವಿಷಯದ ಇಚ್ಛಾ, ಭೋಗ್ಯಚ್ಛೆ. ಅದಕ್ಕೆ ಹೃದಯದ ಭೋಗ್ಯಚ್ಛೆ ತ್ವರೆಯದೆ ವದ ವಿಷಮಾದಿ ಸಾಧನವಾರು ನೆರೆಯದೆ ಸದುಗತಿ ಆಶೆಯೊಳು ಉರಿಯದೆ ಮುಮುಕ್ಷತ್ವ ಬರೆದ ಬರ್ತಿ ಗುರುಪಾದ ಸೇವೆಯನ್ನು ಒಲವಿದ್ದೆ ಮಾಡದೆ. ಇವೆಲ್ಲ ನಮಗೆ ಬರಬೇಕಾದ್ರೆ ಅಂಥ ಗುರುವಿನ ಸೇವೆಯನ್ನು ಮನಮುಟ್ಟಿ ಮಾಡಬೇಕಾಗ್ತದೆ. ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ. ಆಪ್ತ ಹೌದಿಲ್ಲ, ಹಿತೈಷಿ ಅವ್ರಿಗೆ ಆಪ್ತನಾಗಿ ಇರಬೇಕು ಯಾವಾಗಲೂ. ಅವ್ರಿಗೆ ಏನು ಬೇಕು ಅದ್ರ ಬಗ್ಗೆ ಅನುಕೂಲ ಆಗಿರೋದು ಆಪ್ತ ಅಂದ್ರೆ. ಅಂಗ ಅಂದ್ರೆ ಶರೀರದ ಬಗ್ಗೆ ಚಿಂತೆ ಮಾಡೋದು. ಸ್ಥಾನ ಅಂದ್ರೆ ಅವ್ರ ಗ್ರಹಕತ್ಯದಾಗ ಏನಾರು ಕೊರತೆ ಐತೆ ಏನೋ ಅವ್ರಿಗೆ ಪಾಪ, ಅವ್ರ ಬಗ್ಗೆ ನಾವು ಅದನ್ನು ಚಿಂತೆ ಮಾಡೋದು. ಅವ್ರು ಅದ್ರ ಬಗ್ಗೆ ವಿಚಾರ ಮಾಡೋದಲ್ಲ, ಐತಿ ಇಲ್ಲ ನೋಡೋದೇ ಇಲ್ಲ. ಅವ್ರ ಶರೀರ ಬಗ್ಗೆ ಅವ್ರು ಉಂಡಾರು ಊಟಾರು ವಿಚಾರ ಮಾಡೋದಿಲ್ಲ. ಬರೀ ನಮ್ಮ ಅಜ್ಜಾರ ನಮ್ಮ ಮನೆಗೆ ಬರ್ರಿ, ನಿಮ್ಮ ಮನೆಗೆ ಬರ್ರಿ, ಅವ್ರ ಜೊತೆ ಅಂದಾರು ಏನು ಇಲ್ಲ ನಾವು ಹಿಂಗ ಏನು ಇಲ್ಲ ಹಂಗೆ ಅಡ್ಡಾಡಿದ್ರು. ಒಂದಿನ ನಿರಂಜನ ಹಬ್ಬಗಳು ಅಲ್ಲಿ ಹೋಗಿದ್ವಿ. ಎಲ್ಲಾರ ಏನಾರು ಇಲ್ಲ ಅಂದ್ರೆ ಅಪ್ಪ ನಡ್ರಿ ಹಂಗಾರ ಹೋಟೆಲ್ ಕರ್ಕೊಂಡು ಬಂದಿದ್ದೀನಿ. ಆ ಭಾವನೆ ಇರೋದಿಲ್ಲ ಅವ್ರಿಗೆ. ಏನು ಮಾಡ್ತೀವಿ ಒಮ್ಮೆ ತಿನ್ನೋದು ಖಬರ್ ಇರೋದಿಲ್ಲ. ಯಾರು ಬರೀ ಅದ್ರ ವಿಚಾರಣೆ ಮಾಡೋದಿಲ್ಲ. ಹೌದಿಲ್ಲ? ಬರೀ ನಮ್ಮ ಪಾದ ಪೂಜೆ ಮಾಡೋನು, ನಿಮ್ಮ ಪಾದ ಪೂಜೆ ಅದು ಮೊದಲು ಪೇಟ ಹಾಕ್ಬೇಕು, ಅವ್ರಿಗೆ ಏನಾರು ಕೊಡಬೇಕು ಅನ್ನೋದು ಇರೋದಿಲ್ಲ. ಹೌದಿಲ್ಲ? ನಾವೊಬ್ಬೊಬ್ರ ಮನೆಗೆ ಹೋದಾಗ ಪಾದ ಪೂಜೆ ಮಾಡೋನ್ರಿ ಅದನ್ನೇನು ಮಾಡ್ತೀವಿ, ಮೊದಲು ಈ ಪೂಜೆ ಮಾಡಂದ್ರೆ ಅಂತ ಅಂತ ಹಿಂದಾಗಡೆ ಮಾಡೋಣ. ಪೇಟೋಬಾ ಪೈಲಾ ಪೇಟೋಬಾ ನಂತರ ವಿಟೋಬಾ. ಹೌದಿಲ್ಲ? ಆ ಪೂಜೆ ಬರೋಬ್ಬರಿ. ಜಠರಾಗ್ನಿ ಶಾಂತಿ ಇದ್ದಾಗ ಎಲ್ಲ ಬರೋಬ್ಬರಿ ಆಗ್ತಾವ. ಹೊಟ್ಯಾಗ ತಳಮಳ ಇತ್ತಂದ್ರೆ ಯಾವ ಪೂಜೆ ತೊಗೊಂಡು ಏನು ಮಾಡೋ ನೀವು? ಒಂದೊಂದು ಏನು ಹಾಕುಲಿ ಹಂಗೆ ಪೂಜೆ ಮಾಡ್ತೇವೆ ಅಂತಾರೆ. ಹೌದಿಲ್ಲ? ಅದಕ್ಕೆ ಅವಶ್ಯಕತೆಯನ್ನು ಮಾಡು. ಶರೀರ ಆರೋಗ್ಯವಾಗಿ ಇಟ್ಕೊಂಡಾಗ ಇದನ್ನು ಬರ್ತೈತಿ. ಇದನ್ನು ನೆನಪು ಮಾಡು. ಎಲ್ಲ ಹೊಟ್ಯಾಗ ಕೂಡಿಲಿಲ್ಲ ಅಂದ್ರೆ ಕೈಕಾಲು ಆಡೋದಿಲ್ಲ. ಹೌದಿಲ್ಲ? ಏನು ನೆನಪು ಮಾಡೋ ವಿಚಾರ ಶಕ್ತಿನೇ ಬರೋದಿಲ್ಲ ನಿನಗೆ ಬಂತು. ಅದಕ್ಕೆ ಶರೀರವನ್ನು ಆರೋಗ್ಯ ವ್ಯವಸ್ಥಿತವಾಗಿ ಅನ್ನ ಹಾಕು, ಹಸದಾಗ ಅನ್ನ ಹಾಕು, ಅದಕ್ಕೆ ನೀರೊಳಗೆ ನೀರು ಹಾಕು, ಸರಿಯಾಗಿ ಅದನ್ನು ಆರೋಗ್ಯವಾಗಿ ಇಟ್ಕೋ. ಆ ನಂತರ ಇದರ ಅಭ್ಯಾಸ ಮಾಡು. ಹಳ್ಳಿಗೆ ಒಂದು ರಾತ್ರಿ, ಪಟ್ಟಣಕ್ಕೆ ಪಂಚರಾಸ್ತಿ ವಸ್ತಿ ಮಾಡಬೇಕು ಅಂದ್ರೆ ಆಸಕ್ತಿ ಕಡಿಮೆ ಆಗ್ತೈತಿ. ಸಂಚಾರ ಮಾಡು ಮೊದಲು, ದೇಶ ತಿರುಗ. ಒಂದೇ ಜಗದಾಗ ಇರೋಂಗಿಲ್ಲ. ಆ ಜಗದಾಗಿದ್ರೆ ಆ ಜಗದ ಆಸಕ್ತಿ ಹುಡ್ತೈತಿ. ಮತ್ತೊಂದು ಊರಿಗೆ ಹೋಗೋಣ ನಡ್ರಿಪ್ಪ ಏನಂತಿದ್ರು ಅಜ್ಜ ಅವ್ರು. ಊರು ಹಿರಿಯರ್ಗೆ ಹೇಳಿ ಮತ್ತೊಂದು ಊರಿಗೆ ಹೋಗೋಣ ನಾವು. ನಮ್ಮ ಮಸಾಲೆ ಮಾಡೋದಿಲ್ಲ. ಅವ್ರು ನಮ್ಮ ಬಾಯಿಂದ ಹೇಳ್ಸೋರು ನಮ್ಗೆ. ಅವ್ರು ಅವ್ರು ನಿಮ್ದೇ ಕಾಣ್ತೈತೆ ಹೇಳಿ ಗದ್ಲಿಲ್ಲ ಅಂತ. ಎದಕ್ಕದಿರಿ ನೀವು ಹೇಳೋರು? ಮತ್ತೊಂದು ಊರಿಗೆ ಹೋಗೋಣ ನಾವಿಲ್ಲ. ನೋಡ್ತಿದ್ರು ಅಲ್ಲಿ ಒಲವು ಇರಲಿಲ್ಲ ಅಂದ್ರೆ ಏನು ಮಾಡೋದು? ಯಾಕ್ರಿ ಇಲ್ಲಿ ಬಂದು ಅವ್ರಾಗೆ ಬಂದು ಕುಂತರು ಬರೋಂಗಿಲ್ಲ. ಹೊತ್ತಾಗ ಬಿಡು ಮುಂದೆ ಬರೋದು ಹೊತ್ತಾಗಿಂದ. ಯಾಕ್ರಿ ಬಿಡು ಮುಂದೆ ಹಂಗೆ ಬಿಡಾಕ ಬರೋದು?
ಹಂಗೆ ಬಿಡಾಕ್ ಬಂದಾಗ ಬರುದು ಮಾಡಕ್ಕೆ ತಮ್ಮ ಸಂಕಟ ಕಳ್ಕೊಳಕ್ ಬರವು. ಏನೇನು ಬಂದಾರ ಬಿಟ್ರೆ ತಪ್ಪಾಕತಿನ ಅಂತೇಳಿ. ಹೌದಿಲ್ಲ? ಯಾವಾಗ ಹೊಕ್ಕಾರನೋಪ್ಪ ಹಿಂಗೆ ನಮ್ಮ ಬಾಳಕ್ಕೆಲ್ಲ ವಿಘ್ನ ಆಗೈತಿ ಅದು. ಹೌದಿಲ್ಲ? ಬಿಟ್ಟು ಹೋಗಿ ನಾವು ಹುಲ್ಲು ಮಾಡಕ್ಕೆ ಹೋಗಿದ್ದಿತ್ತು ಹಸಿಕ್ನ್ಯಾಗ. ಹೌದಿಲ್ಲ? ಯಾವ ಹೈನ ಮಾಡೋದಿತ್ತು ನಮ್ಗೆ ದನಗಳಿಗೆಲ್ಲ ಹೈನ ಹುಲ್ಲು ಐತಿ ಇದು ಮಾಡ್ಬೇಕಂದ್ರೆ. ಇದೊಂದು ನಮ್ಗೆ ಯಾವಾಗ ಹೊಕ್ಕಾರನೋ ಏನೋ ಸ್ವಾಮಿಗಳಿಗೆ ಹೋಗೋದು. ಹೌದಿಲ್ಲ? ಬಾಳ್ಯಾಕ ಬಡ್ಕೊಂಡು ಹೋಗ್ಬಾರ್ದು ನಮಗೆ. ನೀವು ಇದನ್ನು ತಿಳ್ಕೊಬೇಕು ಅನ್ನೋದು ಹೆಸರಿಲ್ಲ ಯಾರು. ಹಿಂಗಂತೀನಿ ಅಪ್ಪ ನಾ ಅಂತಿದ್ಲ ಸೀತಮ್ಮ. ಸಂಗಮ್ಮ ನಡಿ ಅಕ್ಕ ಹೋಗೋಣ ಅಂತಿದ್ಲಂತ ಸೀತಮ್ಮಗೆ. ಹೋಗವ್ವ ಈ ಟೈಮ್ನಾಗ ಹುಲ್ಲು ಮಾಡಿದ್ರೆ ಹುಲ್ಲು ಹಾಕೈತಿ, ಹೈನ್ ಹಾಕೈತಿ, ನಮ್ಗೆ ಹುಲ್ಲು ಮಾಡಕ್ಕೆ ಹೋಗ್ತೀನಿ ಅಂತಿದ್ಲು ಪಾಪ. ತಮ್ಮ ಹಿಂಗೆ ಮಾಡಿ ನೀವು ನಾನು ಹಿಂದಗಡೆ ಹಾಕಿ ಪಾಪ ಮರಗಿದ್ಲ. ಸಂಗಮ್ಮ ಒದರ್ತಿದ್ಲ ನಾನು ಬರ್ತಿದ್ಲ. ನಾನು ಬರೀ ಹುಲ್ಲು ಮಾಡೋದು ಹೆಸನಿತ್ತು ನಾನು, ಬಾಳೆ ದೇಶನ ಹಿಂಡು ಹೋಗ್ಕೊಂಡು ಹೈನ ಮಾಡ್ಬೇಕನ್ನೋದು ಆ ಹುರುಪು ಅವಾಗ. ಯಾಕ್ರಿ ಹುಲ್ಲು ಬೆಳಗ್ಗೆ ನಸಕಿನಾಗ ಹುಲ್ಲು ಮಾಡ್ಕೊಂಬಂದು ಹಾಕಾರ ಯಾಕ್ರಿ ಹೈನ ಮಾಡ್ಬೇಕಲ್ಲ, ಅದ ಹೆಸಂದಾಗ ಹೋಗಿವಪ್ಪ ನಾವು. ಅದಕ್ಕೆ ಆಸಕ್ತಿ ಕಡಿಮೆ ಮಾಡ್ಬೇಕಂದ್ರೆ ಸಂಚಾರ ನೀವು ಮಾಡು. ಹಳ್ಳಿಗೆ ಒಂದು ರಾತ್ರಿ ಪಟ್ಟಣಕ್ಕೆ ಸಣ್ಣ ಹಳ್ಳಿ ಐತೆ ಅಂದರೆ ಒಂದು ಇವತ್ತು ಹೋದದ ಮನೆಗೆ ಮರನೇ ದಿನ ಹೋಗಂಗಿಲ್ಲ. ಭಿಕ್ಷಾ ಪದ್ಧತಿ ಅದು. ಒಳ್ಳೆ ಅವ್ರ ಮನೆಗೆ ಚಲೋ ಕೊಡ್ತಾರಂತ ಅವ್ರ ಮನೆಗೆ ಹೋಗಂಗಿಲ್ಲ. ಯಾಕ್ರಿ ಸಾವುಕಾರದಾರಪ್ಪ ಅವ್ರ ಮನ್ಯಾಗ ಚಲೋ ಸಿಗ್ತೈತೆ ಒಳ್ಳೆ ಗಂಟೆ ಬಿದ್ದು ಬಿಡೋದು. ಯಾಕ್ರಿ ಯಾರು ಬೇಕಾದವ್ರು ಇರಲಿ ಅವ್ರ ಮನೆಗೆ ಹೋಗೋದು. ಹೌದಿಲ್ಲ? ಯಾರು ಬೇಕಾದವ್ರು ಆ ಜಾತಿ ಪಾತಿ ನೋಡಕ್ಕೆ ಹೋಗುದಿಲ್ಲ. ಭಿಕ್ಷಕ್ಕೆ ಹೋದ್ಮ್ಯಾಗ ಆಕೈತೆ ನೀನು ಹೊಲ್ಯಾರ ಓಣಿಗೆ ಹೋಗೈತೆ, ಭಿಕ್ಷೆ ಬೇಡಕ್ಕೆ ಹೋಗೈತಿ ಆಕೈತಿ. ನೋಡು ಮಾಡು ಅಭಿಮಾನ ಹೋಗ್ಬೇಕಲ್ಲ. ಹಜಾರು ಮಾಡ್ಯಾರ, ಎಲ್ಲ ಮಾಡಿ ಮುಸಲ್ಮಾನರ ಮನೆಗೆ ಹೋಗ್ಯಾರ ಭಿಕ್ಷಕ್ಕೆ. ನಾಗ್ನೂರೊಳಗೆ ಗೊತ್ತಾಗ್ಲಂಗೆ ಹೋಗ್ಯಾರ ಅವರು. ಎಲ್ಲ ಮಾಡಿ ನೋಡಿದ್ದೀವಿ ಅಂದ್ರೆ ಅಜ್ಜವ್ರು. ಹೋದ ಕೂಲೆ ಹಾಕಿ ಬರ್ತಾ ಹೇಳಿದ್ಬಿಡ, ಯಪ್ಪ ಬಿಸಿ ರೊಟ್ಟಿ ಮಾಡತ್ತೀನಿ ಬಾ ತಿಂದು ಹೋಗ್ಬಾ. ಅಯ್ಯೋ ಯಪ್ಪ ನೀ ಯಾವಾಗ ಬರ್ಬೇಕು ಬಾ. ರೊಟ್ಟಿ ಇಲ್ಲಿ ಕೈಯಾಗ ಕೊಟ್ಟು ಬಿಡ್ಬೇನ, ಅಲ್ಲಿ ಒಬ್ಬ ನಿಂದಿರ್ಸಾನ ನನ್ನ ಸಂಬಂಧ ದಾರಿ ನೋಡ್ತಾನ, ಅದು ಕೈಯಾಗ ಇಸ್ಕೊಂಡು ಹೋದ್ನಿ ಅಂದ್ರೆ ಅಜ್ಜವ್ರು. ಮುಸಲ್ಮಾನರ ಮನೆಗೆ ಹೋಗ್ಯಾರ ಭಿಕ್ಷುಕ ಅಜ್ಜವ್ರು. ಇಲ್ಲೇ ನಾಗ್ನೂರೊಳಗೆ ಗೊತ್ತಾ ಹೇಳಿದ್ಲಂತ. ಅಭಿಮಾನ ಬಿಡ್ಬೇಕಾಕತಿಲ್ಲ. ನಮ್ಮ ಊರಾಗ ನಮಗೆ ಭಿಕ್ಷಕ್ಕೆ ಹೋಗಕ್ಕಾಕತಿ. ಬುದ್ಧನಂಗ ತನ್ನ ರಾಜ್ಯದೊಳಗೆ ರಾಜಧಾನಿಯೊಳಗೆ ಭಿಕ್ಷಕ್ಕೆ ಹೋದವ. ಅಯ್ಯೋ ರಾಜನ ಮಗ ಹಿಂಗದ, ಏನು ನನ್ನ ಕಿಮ್ಮತ್ತು ಕಡಿತೀಪ್ಪ ನೀನು, ಇಂಥವ್ನು ಮಾಡಬೇಡ ಅಂತ ಅವರಪ್ಪ. ನಾ ಯಾವ ಇದನ್ನ ಇಟ್ಕೊಂಡ್ರೆ ವಿಚಾರದಾಗ ಮಾಡಕ್ಕೆ ನಿನಗೇನು ಗೊತ್ತೈತೆ? ನಾ ಎಷ್ಟೊಂದು ಘನತೆ ಗೌರವಗಳಿಂದ ಭಿಕ್ಷೆ ಬಿಡಾಕ್ತೇನೆ, ನಿನಗೇನು ಗೊತ್ತು? ನಾನು ಹಿಂದಿನ ಜನ್ಮೆಲ್ಲ ಹಿಂಗೆ ಬಂದವ. ಏನು ಇದು ನಾನು ನನ್ನದು ಅಂತ ನಾ ಹೇಳೋದಿಲ್ಲ. ನನ್ನ ರಾಜ್ಯ ನಾನು ಅಂತ ಅದನ್ನು ಬೆನ್ನು ಹತ್ತಿಲ್ಲ ನಾನು ಅಂತ ಎಷ್ಟೊತ್ತಿಂದ ಇಲ್ಲ. ಅಭಿಮಾನ ಇಲ್ಲ. ಎಲ್ಲ ಅಭಿಮಾನ ಬಿಟ್ಟಾಗ ಬರ್ತೈತೆ ಅವ್ರು ಭಿಕ್ಷೆಗೆ ಹೋಗ್ಬೇಕಂದ್ರೆ. ಜನರು ಏನಕ್ಕಿನಾರ ಅಂತಿರ್ತಾರ ಅನ್ನೋದು ಬೇಕಾದ ಸ್ತುತಿ ನಿಂದೆಗಳು ಮಾಡ್ತಾರೆ. ಅವನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಬರ್ತೈತಿಲ್ಲ ಅವ್ನು ನೋಡ್ಕೊಳಕ್ಕೆ ಪ್ರಯೋಗ ಮಾಡ್ತಾನೆ. ಏನಂದದ್ದೆಲ್ಲ ಜನರು ಏನೇನಂತ ಅಂತಾರ ಅದನ್ನೆಲ್ಲ ಸಹನ ಮಾಡ್ಕೋಬೇಕಲ್ಲ. ನಮಗಾಗೋದಿಲ್ಲ. ಯಾರ ಏನಾರ ಅಂದ್ರೆ ಇಲ್ಲಿ ಆಶ್ರಮಕ್ಕೆ ಬರೋದು ಬಿಡ್ತೀನಿ ಮತ್ತೆ. ಹೌದಿಲ್ಲ? ಬಿಡಪ್ಪ ನಮಗೇನಿದೆ ಅಭಿಮಾನ ಎಷ್ಟಿರ್ತೈತಲ್ಲ. ಯಾರು ಏನಂದ್ರು ಹಚ್ಕೊಳಕ್ಕೆ ಹೋಗ್ಬಾರ್ದು. ಅದು ಸಂಚಾರ ಮಾಡಿದ್ರೆ ಗೊತ್ತಾಕೈತಿ ಜನ ಯಾರ್ಯಾರು ಎಂತಲ್ಲಿ ಏನೇನು ಇರ್ತಾರೆ, ಏನಂದದ್ದು ಹೊಡಸ್ಗಳು ಪಾಳ್ಯನೂ ಬರ್ತೈತೆ. ಹೌದಿಲ್ಲ? ಸಂಚಾರ ಮಾಡ್ಬೇಕು, ದೇಶ ತಿರುಗಬೇಕು ಅಂತಾರೆ. ಅದಕ್ಕೆ ಏನು ಅಂದ್ರೆ ನಿನಗೆ ಅನುಭವ ಆಕೈತಿ. ಇದ್ದಲ್ಲೇ ಏನು ಮಾಡ್ಕೋತೀನಿ, ಇಲ್ಲೇ ಇದ್ದೇ ಮಾಡ್ಕೊ. ಎಲ್ಲಿ ಹೋಗಲಿಲ್ಲ ಅಂದ್ರೆ ನಿನಗೆ ಹೆಂಗಾಗ್ಬೇಕು, ನಿನಗೆ ಅನುಭವ ಹೆಂಗಾಗ್ಬೇಕು? ಅದಕ್ಕೆ ಇದ್ದು ತೋರಿಸಿದ್ರು ಸಂಚಾರ ಮಾಡಿದ್ರು ಇಲ್ಲೋ ಅಜ್ಜವ್ರು ಎಲ್ಲಿ ನಿಲ್ಲಿಲ್ಲ. ಯಾವುದು ನಂದು ಅನ್ಲಿಲ್ಲ, ನನ್ನ ಆಶ್ರಯ ಮಾಡಲಿಲ್ಲ. ಎಲ್ಲ ನಿಮಗೆ ಸಂಬಂಧಪ್ಪ, ನಮಗೆ ಅದಕ್ಕೆ ಬೇಕಾಗ್ಯಾವ. ನೀವೆಲ್ಲಿ ಇರ್ತೀರಿ ಹಂಗಾರೆ? ನಾ ಸುಡುಗಾಡ್ದಾಗ ಇರ್ತೇನೆ ಅಂದ್ರೆ
ನಮಗೆ ಅದಕ್ಕೆ ಬಗ್ಗೆ ನೀವೇ ಮಾಡ್ಕೋರಿ, ನಿಮ್ಗೆ ಅನುಕೂಲ ಮಾಡ್ಕೋರಿ ಅಂತ ಒತ್ತಟೆ ಕೂತ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಆಶ್ರಮಗಳನ್ನು ಮಾಡು. ಅಲ್ಲಿ ನಡಿಬೇಕಿದೆ, ಅದರ ಸಂಬಂಧ ಮಾಡಿತ್ತು. ನಿಮ್ಮ ನಿಜವಾದ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸ ನಡಿಬೇಕಿದೆ, ಅದಕ್ಕೆ ಉಪಯೋಗ ಮಾಡ್ಕೋರಿ. ಅದಕ್ಕೆ ಆಸಕ್ತಿ ಕಡಿಮೆ ಆಕ. ಹಳ್ಳಿಗೆ ಒಂದು ರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ವಸ್ತಿ ಮಾಡುವಂದ್ರೆ ಆಸಕ್ತಿ ಕಡಿಮೆ ಆಕೈತಿ. ಆ ಸ್ಥಾನದ ಆಸಕ್ತಿ, ಪೂಜೆ ಕೊಡುವುದು, ಅನುಷ್ಠಾನ ಕೊಡುವುದು ಈ ದೇಹದ ಸಂಬಂಧವನ್ನು ತಪ್ಪಿಸಿಕೊಳ್ಳೋ ಸಂಬಂಧ. ಇದಕ್ಕೆ ನನಗೆ ಏನು ಸಂಬಂಧ ಇಲ್ಲ, ಸಂಬಂಧ ತಪ್ಪಿಸ್ಕೊಳ್ಳೋ ಸಂಬಂಧ. ಧ್ಯಾನ ಕೂತಾಗ ಇದು ಇಲ್ಲೇ ನನಗೆ ಇರಾಕ್ ಬರ್ತೈತಲ್ಲ, ಹೆಂಗೆ ನಾವು ಇರಾಕ್ ಬರ್ತೈತಿ ಅನ್ನೋದನ್ನು ಅದನ್ನು ನಾವು ಅನುಷ್ಠಾನ ಕೂತಾಗ ಖಾತ್ರಿ ಮಾಡಬೇಕು. ದೇಹದ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರವು ನನಗೆ ಸಂಬಂಧಿಸಿದ್ದಲ್ಲ ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಗಬೇಕು. ದೇಹವಿದನು ಅನ್ಯ ದೇಹದಂದದಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗೆ ಹೋದೆ ನಿಜಾನಂದವದು ಕೋಟಿ ಜನ್ಮದವರು. ಎಂದಿಲ್ಲ ಒಂದು ದಿನ ಇದರ ಹಂಗ ಹರದ ನಿಂತ ನಮ್ಮಿಂದ ಅರಿಸ್ಕೊಳ್ತದೆ, ನನಗೆ ಅನ್ಯವಾಗೈತಿ, ಇದು ನಾನಲ್ಲ. ಇದ್ರ ಗೆಳೆತನ ಬೇಡ, ನಾನು ಇದು ನಾನು ಅನ್ನೋದು ಬೇಡ, ನನ್ನದು ಅಲ್ಲ, ನಾನೂ ಅಲ್ಲ. ನನ್ನಿಂದ ಅರಿಸ್ಬೋದು, ನಾ ಹೆಂಗಕ್ಕೆ, ನನಗೆ ಅನ್ಯವಾಗೈತಿ, ನಾನ ಬೇರೆ ಅದ ಬೇರೆ. ಈ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡಿ. ಅದಿಲ್ಲೇ ನಾನು ಇರಬಲ್ಲೆ. ಶರೀರ ಹೋಗ್ತೈತಿ, ನಾ ಏನು ಹೋಗುದಿಲ್ಲ, ನಾ ಯಾವಾಗಲೂ ಇರವ. ಈ ಒಂದು ಜ್ಞಾನ ನಮ್ಗೆ ಆಗ್ಬೇಕಾಗೈತಿ. ಅದ್ರ ಸಂಬಂಧ ಇದ್ರ ಅಭ್ಯಾಸ ಕೊಡೋದು, ಧ್ಯಾನ ಕೊಡೋದು, ಅನುಭವದಿಂದ ಇದನ್ನು ಖಾತ್ರಿ ಮಾಡ್ಬೇಕು. ಯಾವ್ದು ಬಂದಿರ್ತೈತಿ ಅದು ಹೋಗ್ತೈತಿ, ನಾ ಏನು ಬಂದವಲ್ಲ ಬರೋಕ್ಕಿಂತ ಮೊದಲು ಅದೇನಿ, ಅದು ಇದ್ದಾಗ ಅದೇನಿ, ಅದು ಹೋದ ಮ್ಯಾಗೂ ನಾ ಇರ್ತೇನೆ. ಈ ಶರೀರದ ಆಗು ಹೋಗುಗಳಿಗೆ ಒಳಗಾಗದ, ಅದಕ್ಕೆ ಅದರ ತಾದಾತ್ಮ್ಯ ಭಾವವನ್ನು ಹೊಂದದೆ ಇರಾಕ್ ಕಲಿಬೇಕು. ಬರಲಿ, ಅವು ಬೇಕಾದಷ್ಟು ಬರ್ತಾವ ಹೋಗ್ತಾವ, ನನಗೇನು ಸಂಬಂಧ ಇಲ್ಲ. ಅವು ಯಾಕೆ ಬರ್ತಾವ, ಅದ್ರ ಮ್ಯಾಗ ಆಸಕ್ತಿಯಿಂದ ಅವು ಬರ್ತಾವ. ಆಸಕ್ತಿ ತೆಗೆದ ಮ್ಯಾಗ ಅದ್ರ ಮ್ಯಾಗ ಪ್ರೀತಿ ಇರಲಿಲ್ಲ ಅಂದ್ರೆ, ಶರೀರ ಮ್ಯಾಗ ಪ್ರೀತಿ ಐತಿ, ಯಾರ್ಯಾರಿಗೆ ಎಂತೆಂಥ ಶರೀರ ಮ್ಯಾಗ ಪ್ರೀತಿ ಐತಿ ಅಂತಂಥ ಶರೀರಗಳು ಧಾರಣ ಮಾಡ್ಬೇಕು. ಅದಕ್ಕೆ ಅತಿ ಅದ್ರ ಮ್ಯಾಗ ಪ್ರೀತಿ ತೆಗೆದಾಗ ಇನ್ನೊಮ್ಮೆ ಬರೋದು ನಿನಗೆ. ಬರ್ದಂಗೆ ಮಾಡ್ಕೋ ಅಂದ್ರೆ ನೀನು ಯಥಾರ್ಥ ನೀ ಯಾರು ಅನ್ನೋದು ತಿಳ್ಕೊ. ನೀ ಯಾರು ಗೊತ್ತಿಲ್ಲಕ್ಕೆ ನೀ ಅಲ್ಲದನ್ನು ನೀನಂತ ತಿಳ್ಕೊಂಡು ಅತಿ ವ್ಯಾಮೋಹಕ್ಕೆ ಬಿದ್ದು ಜನ್ಮ ಜನ್ಮಾಂತರ ತಿರ್ಗಾಕತ್ತೀನಿ. ಇನ್ನು ಮ್ಯಾಗರ ಎಚ್ಚರಗೊಳಿಸ್ತಾರೆ ಮಹಾತ್ಮರು. ಎಚ್ಚರಗೊಳಿಸಿದ್ರು ಎಚ್ಚರ ಆಗಲಿಲ್ಲ ಅಂದ್ರೆ ನೀನು ಸ್ವತಃ ಪ್ರಯತ್ನ ಮಾಡ್ಬೇಕು. ಇದಕ್ಕೆ ಯಾರು ಹೇಳಿದ್ರೆ ನಿನಗೆ ದೇಹ ನೀನಂತ ತಿಳ್ಕೊಂಡ್ರೆ? ಯಾವ್ದಾರ ಮನೆ ದೇವ್ರು ಬಂದು ಹೇಳ್ತಾರೆ ನಿನಗೆ? ನೀನ ಇದು ನಾನಂತ ತಿಳ್ಕೊಂಡೆ ಚಲೋ ಕಮ್ಮ ಅಂದ್ರೆ ತಿಳ್ಕೊಬೇಕಿಲ್ಲ. ಸೋರುದು ನಾರುದು ನಾ ಅಂತ ಯಾಕೆ ತಿಳ್ಕೊಂಡಿ? ಒಂದ ದಿನ ತೊಳೆದ್ಬಿಟ್ರೆ ಗೊಮ್ಮಂತ ನಾರ್ತೈತಿ. ಬುಡಕು ಸೋರ್ತಿ ಮ್ಯಾಲ ನಾರತಿ, ಹತ್ತಲಿ ಸಾರತಿ ಅಂತಾರೆ. ಬುಡಕು ಸೋರ್ತಿ ಮ್ಯಾಲ ನಾರತಿ. ಇಂಥದ್ದು ನಾನಂತ ಯಾಕೆ ತಿಳ್ಕೊಂಡಿವ? ಶಾನ್ಯಾನು ಏನು ದಡ್ಡ ನೀನಂತ. ಇದು ನಾನಂತ ಎಂದೂ ನೀನಾಗಕ್ಕೆ ಶಕ್ಯನೇ ಇಲ್ಲ. ನೀನ ಬೇರೆ, ಇದ ಬೇರೆ. ಇದನ್ನು ನೀ ಅನುಭವದಿಂದ ದೌಡ ತಿಳ್ಕೊ. ಇದನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಇದ ತಾದಾತ್ಮ್ಯ ಭಾವದಾಗ ಜನ್ಮ ಜನ್ಮ ಅಂತ ತಿರುಗುಪಾಳೆ ಬಂದೈತಿ. ಇದ ತಪ್ಪಿಗಾಗಿ ಇದ ಪಾಪ. ದೇಹ ನಾನು ಅನ್ನೋದನ್ನ ದೊಡ್ಡ ಪಾಪ. ಅದಕ್ಕೆ ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿಯುತ್ತೆ. ಯಾವಾಗ ಇದರ ಭಾವ ಬಿಟ್ಟಿದ್ದೇನಪ್ಪಾ ಅಂತ ಉತ್ಕಟ ಇಚ್ಛಾ, ದೇಹ ಭಾವ ಬಿಟ್ಟು ಯಾವಾಗ ನಾನು ಆತ್ಮಭಾವದೊಳಗೆ ನೆಲೆಯಾಗಿ ನಿಂತೇನೆ ಅಂತ ಅವಾಗ ಮುಮುಕ್ಷು ಅಂತಾರೆ. ಅದು ಉತ್ಕಟ ಇಚ್ಛಾ ನಮ್ಮಲ್ಲಿ ಆಗ್ಬೇಕಲ್ಲ. ಇದನ್ನು ಬಿಟ್ಟು ಯಾವಾಗಿದ್ದೇನಪ್ಪ ಅಂತ ಅದ್ರ ಬಗ್ಗೆ ಅಭ್ಯಾಸಕ್ಕೆ ತೊಡಗ್ತಾನ. ನಾನು ಯಾರು, ನಾನು ಅಲ್ಲದ್ದು ಯಾರು, ನಾನು ಅಲ್ಲದ್ದನ್ನು ನಾನು ಅಂತ ಹಿಡ್ಕೊಂಡು ಎಷ್ಟಂತ ಪಾರ್ತಿರ್ಬೋದು. ಅದನ್ನು ಕೈ ಬಿಟ್ಟಿರುವಂಥ ಪ್ರಯತ್ನ ಮಾಡೋದಕ್ಕೆ ಮುಕ್ತಿ ಅಂತಾರೆ. ತಾನಲ್ಲದನ್ನೆಲ್ಲ ಕೈ ಬಿಟ್ಟ ಉಳ್ಕೋದಕ್ಕನ ಮುಕ್ತಿ ಮೋಕ್ಷ ಅಂತಾರೆ. ತಾನಲ್ಲದನ್ನು ತಾನು ಅಂತ ತಿಳ್ಕೊಂಡು ಅದ್ರ ಮ್ಯಾಗ ಮೋಹ ಇಟ್ಕೊಂಡು ಕುಂತಿಲ್ಲ, ಅದು ಕ್ಷಯ ಆಗ್ಬೇಕು ನೋಡ್ರಿ. ಯಾಕೆ ಅದು ಯಾವುದು ನೀನಂತ ಯಾವುದು ಇದಕ್ಕಿದ್ದಂಗೆ ಇರುವುದಿಲ್ಲ, ಅದು ಕೆಟ್ಟು ಹೋಗೋದು. ಅದು ಅದ್ರ ಮ್ಯಾಗ ಯಾಕೋ ಮೋಹ ನಿನಗೆ.
ಅದನ್ನು ಬಿಟ್ಟಿರಕಲಿ. ಯಾವುದು ನೀನಲ್ಲ, ನಿನ್ನದು ಅಲ್ಲ. ಯಾವ ಹಿಂಗೆ ತಿಳ್ಕೊಂಡು ಅದ್ರ ಸಂಬಂಧ ತಪ್ಪಿಸ್ಕೊಂಡ ಇರ್ತಾನ, ಅವ ಆರಾಮ ಇರ್ತಾನ. ನಾನು ನನ್ನದು ಎನ್ನದೇ ಯಾವ ಮನುಷ್ಯನು ನಡೆಯುವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಅದನ್ನ ಬಗ್ಗೆನ ನಾವು ಅಲ್ಲದನ್ನೆಲ್ಲ ಹಿಡ್ಕೊಂಡು ಕುಂತೇವಲ್ಲ, ಅದನ್ನ ಗಟ್ಟಿಗೊಳಿಸುವ ವ್ಯವಹಾರ ನಡೆಸುವ ಅಂಥವ್ರ ಸಂಘದಾಗ ಅದೇವು ನಾವು ಬರೀ ಏನು ಅನಾತ್ಮದ ಸಂಘ, ಅನಾತ್ಮದ ಇದನ್ನು ಗಟ್ಟಿಗೊಳಿಸುವ ಸಂಘದಾಗ ಅದ್ರಾಗ ಕಾಲ ಕಳೆದವು. ಇಡೀ ಆಯುಷ್ಯ ಎಲ್ಲ ಅದ್ರಾಗ ಓದ್ನಿ ಅಂತ. ನೀನ ಹಿಡ್ಕೊಂಡ ಒಂದಿಂದ ನೀನೇ ಕೈ ಬಿಡುದಿಲ್ಲ. ಏನು ತಪ್ಪು ತಿಳುವಳಿಕೆಯಿಂದ ಇದು ನೀನು ಅಂತ ತಿಳ್ಕೊಂಡು ಸರಿಯಾದ ತಿಳುವಳಿಕೆ ಮಾಡ್ಕೊಂಡು ಇದು ನಾನಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡು. ಏನು ಹೆಂಗೆ ಹಿಡದೆ ಹಂಗೆ ಕೈ ಬಿಡು. ನಿಜವಾಗಿ ಸುಖ ಹೊಂದ್ಬೇಕನ್ನೋರ್ಗೆ ಎಷ್ಟೇ ಹೇಳು ಮಾತಿದು, ಬಾಕಿದವ್ರಿಗೆ ಹೇಳುವ ಮಾತಲ್ಲ ಇದು. ಏನು ಮಹಾತ್ಮರ ಹೆಸರಲ್ಲಿ ಜಾತ್ರೆ ಮಾಡ್ತಿರಲ್ಲ, ಎದ್ರ ದಶೆಯಿಂದ ಮಾಡಿರಿ? ಏನು ಲಾಭ ಐತೆ ಅದರಿಂದ? ಹಾಂ ಏನು ಆರಾಮ್ ಇರ್ಬೇಕಂತ ಮಾಡಿರೋ, ಏನು ಸಂಕಟ ಹೊಂದ್ಬೇಕಂತ ಮಾಡಿರೋ? ಅದನ್ನು ಜಾತ್ರೆ ಮಾಡಿ ದನು ದನು ಹೋತು ನಿನಗೆ. ಜಾತ್ರೆ ಮಾಡಿ ಬಂದ್ರಿ ದನು ಆಗೈತಿ, ದನದಾನ ಅಂತ ಹೌದಿಲ್ಲ? ದನು ಆಕೈತಿಲ್ಲ. ಜಾತ್ರೆ ಅಂದ್ರೆ ಇಂದ್ರಿಯಗಳ ಮಜಾ ಮಾಡೋದು. ಮಹಾತ್ಮರ ಹೆಸರಿನ ಮ್ಯಾಗೆ ಎಲ್ಲ ಇಂದ್ರಿಯಗಳು, ರೂಪ, ಗಾಯನ ಯಾಕ್ರಿ? ಚಲೋ ರಿಕಾರ್ಡ್, ಚಲೋ ಇದನ್ನ ನೋಡಾಕ ಯಾಕ್ರಿ? ನಾಲಿಗೆ ರುಚಿ ಬೇಕಾದತ್ತ. ಮಹಾತ್ಮರ ಹೆಸರಿನ ಮ್ಯಾಗ ಎಲ್ಲ ಜಾತ್ರೆ ಮಂದಿಗೆಲ್ಲ ಬಜಿ ಯಾಕ್ರಿ? ಏನಿದು ಹುಚ್ಚರ ಶಾಂತಿ? ಕೊಪ್ಪಳ ಜಾತ್ರೆಯಾಗ ನೋಡಿ ಇಲ್ಲ, ಜಾತ್ರೆ ಮಂದಿಗೆಲ್ಲ ಬಜಿ. ಎಷ್ಟೋ ಬಾಳ್ಗೆ ಇಟ್ಟು ಬಜ್ಜಿ ಮಾಡಿ ಬಜ್ಜಿ ಮಾಡಿ ಈ ಅಜ್ಜನ ಜಾತ್ರೆ ಬಜ್ಜಿ ತಿನ್ನೋದು ನಾವು ಬರೀ. ಏನು ಇದು ಹುಚ್ಚರ ಶಾಂತಿ? ಇಂದ್ರಿಯಗಳಿಗೆ ಮಜಾ ಮಾಡ್ಕೊಂತ ಕೊಡೋದು. ಮುಂದಿನ ವರ್ಷಕ್ಕೆ ಇದಕ್ಕಿಂತ ಚಲೋ ಆಗ್ಬೇಕಪ್ಪ ಇನ್ನು, ಹೌದಿಲ್ಲ? ಆ ಇಂದ್ರಿಯಗಳಿಗೆ ತಾಳ್ಮೇಳು ಮಾಡ್ಕೊಂತ ಮಜಾ ಮಾಡ್ಕೊಂತ ಮೂರ್ಖತನದ ಪರಮಾವಧಿ. ಏನು ಮಾಡೋದು ಅದನ್ನು ಗಟ್ಟಿಗೊಳಿಸೋದನ್ನು ಜಾತ್ರೆ ಅಂದ್ರೆ. ಅದ್ರ ಸುಳಿಗೆ ಸಿಕ್ಕಿ ಅಂದ್ರೆ ಕಡೆಗೆ ಆಗೋದು ಭಾಳ ಕಠಿಣ. ಇಂದ್ರಿಯಗಳಿಗೆ ಸುಳಿಗೆ ಸಿಗದಂಗಿರ ಅವ್ರು ಯಾರ್ದಾರೆ? ಎಲ್ಲೋ ಒಬ್ಬಗ ವಿವೇಕವಂತಗಿದೆ, ಅವ ಅದ್ರಾಗ ಸಿಗುದಿಲ್ಲ, ಪಾರಕ್ಕನು. ಬಿಡಬೇಕೆನಿತನಿತನ್ನ ಕಡು ಚಪಲತೆಯ ಚಿತ್ತದಳಿವಣ್ಣ. ಏನೇನು ಬಿಡಬೇಕು ಅಂತ ಬಿಡಬೇಕನ್ನೋದು ಏನೇನೈತೆ ಅಲ್ಲ ಅದನ್ನೆಲ್ಲ ಕೈ ಬಿಡೋದು. ಮನಸ್ಸನ್ನು ಚಂಚಲವನ್ನು ಉಂಟು ಮಾಡುವಂಥ, ಮನುಷ್ಯನ ಸಮಾಧಾನವನ್ನು ಕೆಡಿಸುವಂಥದ್ದು ಯಾವುದೈತೆ ಅದನ್ನೆಲ್ಲವನ್ನು ಕೈ ಬಿಡು. ನಾವು ಇಂದ್ರಿಯ ಸಂಪರ್ಕ ಭೋಗದಿಂದ ನಿನಗೆ ಮನುಷ್ಯಗೆ ಸಮಾಧಾನ ಸಿಕ್ಕೈತೆ. ನಾವು ಅಂದಿಂದ ಯಾಕೆ ಮಾಡ್ಬೇಕು ಅದನ್ನು? ಅದನ್ನು ಮಹಾತ್ಮರು ನಮಗೆ ನೆನಪಿಗೆ ಎಲ್ಲರಲ್ಲಿ ಬರ್ತೈತೆ. ಒಂದು ಸ್ವಲ್ಪ ನೀವಿನಲ್ಲಿ ವಿವೇಕೋದಯ ಆದರೆ ಅದರಿಂದ ಸ್ವಲ್ಪ ನೀ ಎಷ್ಟೆಷ್ಟು ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ, ನಿನಗೆ ಲಾಭ ಅದ ಅದರೊಳಗೆ. ಆ ಲಾಭವನ್ನು ಮಾಡ್ಕೊರಿ. ಅದನ್ನು ಬಿಟ್ಟು ಅದನ್ನು ಬಿಟ್ಟರೆ ನಾ ಕೆಡ್ತೇನೆ ಅಂತ ತಿಳ್ಕೊಂಡು ಹುಟ್ಟಿದ್ದ ಅದಕ್ಕಪ್ಪ, ಹೌದಿಲ್ಲ? ತಿನ್ನಾಕ ಹುಟ್ಟೈತಿ, ಹೌದಿಲ್ಲ? ಅದನ್ನು ಬಿಟ್ಟು ಇರಾಕೈತಿಲ್ಲ. ಒಂದೊಂದ ಬಿಟ್ಕೊಂಡೆ ಬರಾಕ, ಒಂದೊಂದ ಚಟ ಬಿಟ್ಟೆ ಅಂದ್ರೆ ಮತ್ತೊಂದು ಚಟ ಬಿಡಕ್ಕೆ ಬಲ ಬರ್ತದೆ, ಹೌದಿಲ್ಲ? ಒಬ್ಬರಿಗೆ ಗೆಳತನ ಮಾಡಿದ್ರೆ ಮತ್ತೊಬ್ಬರು ಕೂಡ್ತಾರೆ ಅದ್ರ. ಒಬ್ಬರು ಬಂದ ಹಂಗೆ ಇಡೀ ಅದು ಸಾಕಳಿನ ಬರ್ತೈತಿ, ಅದು ಪ್ಯಾಕೇಜ. ಒಂದ್ರ ಗೆಳತನ ಮಾಡಿದ ಅಂದ್ರೆ ತಿನ್ನೋದು ಒಂದು ಬಿಡನಿ, ಎಲ್ಲ ತನ್ನಿಂತಾನ ಹತೋಟಿಗಳಿಗೆ ಬರ್ತೈತಿ. ನಾಲಿಗೆ ಚಟ ಒಂದು ಕೈ ಬಿಡ ಕಡಿಮೆ ಮಾಡು, ಎಲ್ಲ ಕಡಿಮೆ ಆಕ್ಕವನು. ಅದಕ್ಕೆ ಬಿದ್ದಿ, ನಾಲಿಗೆ ಚಟಕ್ಕೆ ಬಿದ್ದಿ, ಎಲ್ಲ ಬೆನ್ನಂತ ಎಲ್ಲ ಸಟ್ಟ ಬರುದನ ಅದು, ಹೌದಿಲ್ಲ? ಅದಕ್ಕೆ ಅದು ಭಾಳ ಕಠಿಣ ಐತಿ. ಹಸಿನ ಪುಣ್ಣಕ್ಕೆ ಅಂದ್ರೆ ನಿಮ್ಮ ಹಸಿನ ಪಕ್ಕಿ ಅಂತ. ಅಂದ್ರೆ ನಾಲಿಗೆ ಚಟ, ಹಸಿನ ಅಂದ್ರೆ ಊಟ ತಿನ್ನೋದು ಏನೈತಲ್ಲ
ಮಶಿನಪ್ಪನ ಗೆದ್ರೆ ನೀನು ಶಶಿನಪ್ಪಕ್ಕಿ ಮಶಿನಪ್ಪಕ್ಕಿ ಅಶಿನಪ್ಪ ಶಶಿನಪ್ಪ ಊಟ ಕೂಟ ಇದ ಐತಿ ನಿನ್ನ ಎಲ್ಲ ಜನ್ಮ ಅಂತ ತಿರ್ಗಾಕತ್ತಿದ್ದ ಇದ ವಾಸನೆ ಕಡಿಮೆಗೆ ಅವ್ನು ನೋಡ್ಕೊಂಡು ಇಷ್ಟೆಲ್ಲ ಕೇಳ್ತೇನೆ ಅಂದ್ರು ತಿನ್ಬೇಕನ್ನೋದು ಹೋಗೈತೆ ನಿನಗೆ ಕೂಟದ ವಾಸನೆ ಕಡಿಮೆ ಆಗೈತೇನೆ ಅದಕ್ಕೆ ಮರಗ್ತಿ ಆ ಕಾಳು ಕೂಳಿಗೆ ಹೌದಿಲ್ಲ ಕಾಳು ಕೂಳು ಕೌದಿ ಕುಸ್ತಿಗೆ ಮರುಗು ತಿಪ್ಪಾತಂಗೆ ಕೂಟ ಉಪದೇಶ ಒಪ್ಪಲದು ಎಂದ ಆಗ್ಬೇಕಿದು ಜನ್ಮಾಂತರ ಅದನ್ನು ಮಾಡ್ಕೊಂತ ಬಂದಿಯಲ್ಲ ನೀನು ಒಂದು ಈಟರ್ ಅದರಿಂದ ಏನು ಲಾಭ ಆಗೈತಿ ಪರಿಣಾಮ ಏನಾಗೈತಿ ಬ್ಯಾಸರ್ಗಿನ ಒಂದು ಅದನ್ನ ಬಿಟ್ಟು ನೋಡಿ ಹಿಂದಕ್ಕೆ ಸರ್ಕೊಂಡು ನೋಡೋದು ಒಂದು ರಾತ್ರಿ ಊಟ ಬಿಡಾಕ್ತಾರೆ ಆಗೋದು ನಮ್ಗೆ ಮನಸ್ಸು ಹೌದಿಲ್ಲ ಒಂದಿಟ್ಟು ಏನಾರ ಕೊಡ ತಿಂದ ಬಿಡ್ತೀನಿ ನಾನು ಹೌದಿಲ್ಲ ನಿದ್ದೆ ಹತ್ತಲ್ಲ ಬಿಟ್ಟಿರುವುದು ಆಗೋದಿಲ್ಲ ನಮ್ಗೆ ಅದನ್ನ ಹಿಡ್ತದ ಇಟ್ಕೊಳ್ಳೋದು ಭಾಳ ಕಠಿಣ ಐತಿ ನಾಲಿಗೆ ಹಿಡ್ತದಾಗ ಇಟ್ಕೊಳ್ಳೋದು ಡಾಕ್ಟರ್ ನೀ ಸಾಯ್ತಿ ಅಂದಾಗ ಬಿಡ್ತಾನ ಅದನ್ನು ಹೌದಿಲ್ಲ ಹೆದರಿ ಬಿಡ್ತಾನ ಇಲ್ಲ ತಿಂದ ಸಾಯ್ತೇನೆ ನಾನು ತಿಂದ ಬಿಡ ಹೋಗ್ಲಿ ಸಾತ್ರ ಸಾಯವಿಲ್ಲ ಅಲ್ಲಿ ಮಟನು ಯಾಕ್ರಿ ಬಿಡೋದಿಲ್ಲ ಅದು ನಾಲಿಗೆ ರುಚಿ ಅದ ನಮ್ಮನ್ನ ಜನ್ಮ ಮತ್ತೆ ತಿರ್ಗಾಕ ಹಚ್ಚಿತ್ತು ನಿನಗೆ ಯಾಕೆ ಸಂಕಟ ಆಕೈತಿ ಅಂತಾರ ಎದಪ್ಪ ಅದು ಕಾರಣ ಏನು ಅಂತ ಕೇಳ್ತಾರೆ ಅನುಭವ ಸಂಕಟಕ್ಕೆ ಕಾರಣ ತಾನಲ್ಲದನ್ನು ತಾನಂತ ಹಿಡ್ಕೊಂಡು ಕುಂತಿದ್ದ ಎಲ್ಲ ದುಃಖಕ್ಕೆ ಸಂಕಟಕ್ಕೆ ಇದಕ್ಕೆ ಅಜ್ಞಾನದಿಂದ ಅನ್ಯಥಾ ಜ್ಞಾನ ಆಗೈತೆ ನಾವು ಏನಿದ್ದೇವೆ ಅದನ್ನು ಬಿಟ್ಟೇವಿ ಅಲ್ಲದನ್ನು ಹಿಡ್ಕೊಂಡು ಕುಂತು ದುಃಖ ಪಡ್ಲಿ ಇದು ಅಜ್ಞಾನ ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡಾಗ ನೀನು ಅಲ್ಲದ್ದೆಲ್ಲ ಹೋಗ್ಬಿಡ್ತು ಅಜ್ಞಾನ ನಾಶ ಆದ್ರೆ ಅನ್ಯಥಾ ಜ್ಞಾನನೂ ಹೋಗ್ಬಿಡ್ತು ಅವಾಗ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಈಗ ಮನುಷ್ಯನ ಜನ್ಮದಾಗ ಪ್ರತಿಯೊಬ್ಬರಿಗೆ ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ ಮಾಡ್ಕೋರಿ ಅಂತ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಸಿ ಯಾರಿಗೆ ನಾ ಅಜ್ಞಾನಿ ಇದ್ದೇನೆ ಅನ್ನೋದು ಹೊಳಿತೈತಿ ಅವ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಅವ ಪ್ರಯತ್ನ ನಾ ಶಾಣೆ ಅಂತ ತಿಳ್ಕೊಂಡ್ಬಿಟ್ಟೆ ಅವನು ಶಾಣೆ ಅಂತ ಯಾವಾಗಂತಾರೆ ಶಾಣೆ ಅಂತ ಯಾವಾಗಂತಾರೆ ತಾನು ಏನಿದ್ದೇನೆ ಅದನ್ನು ತಿಳ್ಕೊಂಡ ತಾನು ಅಲ್ಲದನ್ನೆಲ್ಲ ಕೈಬಿಟ್ಟು ತನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿ ನಾನಾ ದೇವರದ್ದೇನೆ ಆನಂದ ಸ್ವರೂಪನ ನಾನಿದ್ದೇನೆ ಅನ್ನೋ ತಿಳುವಳಿಕೆ ಮಾಡ್ಕೊಂಡವನು ಅವನು ಜಾನ ನನ್ನ ಹೊರತು ಅನ್ಯವಾಗಿ ಏನೂ ಇಲ್ಲ ಈ ಜಗತ್ತಿನೊಳಗೆ ಅನ್ನುವಂಥ ಅನುಭವವನ್ನು ಯಾವ ಮಾಡ್ಕೊಂಡಿರ್ತಾನ ಅವ ಶಾಣೆ ಅದ್ರಾಗೈತಿ ಇದ್ರಾಗೈತಿ ಬೆನ್ನು ಹತ್ತವ ಶಾಣೆ ಮನುಷ್ಯನ ಬೆನ್ನು ಹತ್ತವ ಶಾಣೆ ಅವನು ಮನಸ್ಸನ್ನು ಹತೋಟಿ ಒಳಗಿಟ್ಕೊಂಡು ಇಂದ್ರಿಯಗಳನ್ನು ಹತೋಟಿ ಒಳಗಿಟ್ಕೊಂಡು ಅವ ಜಾನ ಶರೀರ ಭಾವ ಇದ್ದಾಗ ನಿನಗೆ ಸಂಕಟ ಶರೀರ ಸಂಬಂಧ ತಪ್ಪಿದಾಗ ಸಂಕಟ ನಿದ್ದೆ ಎತ್ತಾಗ ಶರೀರ ಸಂಬಂಧ ಇಲ್ಲ ಅಲ್ಲಿ ಹೆಣ್ಣು ಗಂಡು ಭಾವ ಇಲ್ಲ ಅಲ್ಲಿ ಅವಾಗ ಏನೈತಿ ಈ ಶರೀರ ಭಾವ ಬಂದ ಕೂಡಲೇ ಚಾಲು ಆಯ್ತು ನೋಡ್ರಿ ನಾ ಹೆಣ್ಣದೀನಿ ಗಂಡದೀನಿ ಶರೀರ ಭಾವ ಬಂದ ಕೂಡಲೇ ಗಂಡಿನ ಭಾವ ಬಂದ ಕೂಡಲೇ ದಿಮಾಗ್ ಮಾಡುತ್ತೆ ಹೆಣ್ಣು ಬಂದ ನಾಚಾಡಕ್ಕೆ ಶುರು ಮಾಡುತ್ತೆ ಈ ಶರೀರ ಭಾವ ಬಂದಿಂದ ಹೋದಲೇ ಶರೀರ ಗುಣಧರ್ಮಗಳನ್ನು ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ನಿನ್ನ ಗುಣಧರ್ಮಗಳನ್ನು ನೀವು ಮರ್ತು ಬಿಟ್ಟಿ ನಿನ್ನ ಗುಣಧರ್ಮ ಲಕ್ಷಣಗಳೇನು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಯಾವಾಗಲೂ ಇದ್ದದ್ದು ನೀನು ಯಾವಾಗಲೂ ಇದ್ದದ್ದು ಎಲ್ಲ ಕಾಲದೊಳಗೆ ನಾವು ಎಲ್ಲವನ್ನು ಅರಿತಕ್ಕಂಥ ಸುಖರೂಪ ಆದದ್ದು ಅದು ನಿನ್ನ ಲಕ್ಷಣ ಐತಿ ಇದು ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗೆ ಅಡಗುವುದು ಅದು ಯಾವುದೂ ನೀನಲ್ಲ ಹಿಂಗೆ ನಾವು ವಿಚಾರ ಮಾಡಿ ಆ ಯುಕ್ತಿಗಳನ್ನು ಮನನ ಮಾಡ್ಕೊಂತ ನಾನು ಯಾರು ಅನ್ನೋದನ್ನು ಗಟ್ಟಿ ಮಾಡ್ಕೋಬೇಕು ಈ ಅಭ್ಯಾಸ ನಾವು ಮಾಡೋದೇ ಇಲ್ಲ ನಾವು ಒಂದು ಅವಸ್ಥೆ ಒಳಗೆ ತೋರುದಷ್ಟ ನಾನು ಅಂತ ತಿಳ್ಕೊಂಡು ತೋರು ಎಡಗ್ತೈತೆ ಅದು ನಾನಲ್ಲ ತೋರು ಎಡಗುವುದು ನೀನಲ್ಲ ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿ ಇದ್ದದ್ದು ನೀನು ತಿಳಿತೀನಿ ಅದನ್ನು
ಎಚ್ಚರಿಕೆ ಶರೀರವನ್ನು ತಿಳಿತಿ, ಕನಸಿನ ಶರೀರವನ್ನು ತಿಳಿತಿ, ನಿದ್ದೆ ಒಳಗೆ ಏನೂ ಇಲ್ಲ ಅನ್ನೋದನ್ನು ತಿಳಿತಿ. ಈ ಮೂರು ಅವಸ್ಥೆಗಳ ವ್ಯವಹಾರವನ್ನು ನೀ ತಿಳಿತಿ, ಅದಕ್ಕೆಲ್ಲ ನೀನು ಸಾಕ್ಷಿ ಇದೆಯಾ. ಅವು ಯಾವ ನಿನಗೆ ಹತ್ತಿಲ್ಲ. ಎಚ್ಚರಿಕೆ ವಿಕಾರನೂ ಹತ್ತಿಲ್ಲ, ಕನಸಿನ ವಿಕಾರನೂ ನಿನಗೆ ಹತ್ತಿಲ್ಲ, ನಿದ್ದೆ ಮಬ್ಬನೂ ನಿನಗೆ ಹತ್ತಿಲ್ಲ. ಎಲ್ಲದಕ್ಕೂ ನೀನು ಸಾಕ್ಷಿ ಇದೆ. ಇರು ನೀನು, ಅದಕ್ಕೆ ಏನೂ ಆಗಿಲ್ಲ. ಅರಿವು ಇರು ಆನಂದ ಎಲ್ಲವನ್ನು ಅರಿತಕ್ಕಂಥ ಅರಿವಿಗೆ ಏನಾಗಿಲ್ಲ. ಎಲ್ಲ ಅವಸ್ಥೆಗಳನ್ನ ಅರಿತಾನ. ಎಲ್ಲವನ್ನ ತಿಳಿತಿಲ್ಲ. ಆದ ತಿಳುವಳಿಕೆಗೆ ಏನಾಗೈತೆ ನೋಡ್ಕೊ. ಅದ ನೀನದಿ ಅಂತ, ಅರಿವ ನೀನದಿ ಅಂತ ನಂಬು. ಆ ಅರಿವಿಸ್ಕೊಳ್ಳೋದು ಯಾವುದು ನೀನಲ್ಲ, ಅವು ತೋರ್ ಎಡಗ್ತಾವು. ಮೂರು ಅವಸ್ಥೆಗಳು ನಮ್ಮಿಂದ ಅವು ಅರಿವಿಸ್ಕೊಳ್ತಾವ, ಒಂದಿಂದ ಅವು ತೋರ್ ಎಡಗುವಂಥ ಅವಸ್ಥೆಗಳು. ಅದ್ರ ಮ್ಯಾಗ ಯಾಕೆ ಮೋಹ ನಿನಗೆ? ಅದನ್ನು ಕೈ ಬಿಡು. ತೋರ್ ಎಡಗುವಂಥ ವಸ್ತುಗಳ ಮ್ಯಾಗಿನ ಮೋಹವನ್ನು ಕೈ ಬಿಡು. ನಿನ್ನಲ್ಲಿ ನೀನು ಯಾರದೆ ಅನ್ನೋದು ಖಾತ್ರಿ ಮಾಡು. ತೋರದ ಎಡಗದೆ ಇದ್ದ ವಸ್ತು ನಾನದೇನೆ. ಅದು ಯಾವುದು ಆದ ಸುಖರೂಪ ಐತಿ, ಯಾವಾಗಲೂ ಇದ್ದದ್ದು. ಅದು ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗುವುದು, ಅದು ಸುಖರೂಪ ಅಲ್ಲ. ವಿಷಯ ವಸ್ತುಗಳು ಒಂದು ಅವಸ್ಥೆಯೊಳಗೆ ಅಷ್ಟಾದ, ಮತ್ತೊಂದು ಅವಸ್ಥೆಯೊಳಗೂ ಇಲ್ಲ. ಎಲ್ಲ ಅವಸ್ಥೆಗಳಿಗೆ ಯಾವುದು ಐತಿ, ಎಲ್ಲ ಅವಸ್ಥೆಗಳಿಗೆ ಸಾಕ್ಷಿಯಾಗಿ ಅದಕ್ಕೆ ಬಾಧೆ ಹೊಂದದೆ, ಯಾವ ವಿಕಾರವನ್ನು ಹೊಂದದೆ ಐತಿ, ಅದು ಸುಖರೂಪ ಆಗುತ್ತೆ. ಅದೇ ನೀನದಿ. ಅದನ್ನು ನಾವು ಸಂಶೋಧನೆ ಮಾಡಬೇಕಾಗೈತಿ. ಸುಖದ ಸಂಶೋಧಕರು, ಆತ್ಮ ಸಂಶೋಧಕರು ಆಗ್ಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದವರು ಎಲ್ಲರೂ ಬರ್ತೈತೆ ಅದನ್ನು ಶೋಧ ಮಾಡ್ಕೊಳಿಕ್ಕೆ. ಮಾಡ್ಕೊಂಡು ಅದರ ಲಾಭ ಮಾಡ್ಕೊರಿ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಬಿಟ್ಟು ನೀ ಎಲ್ಲದನ್ನು ಹಿಡ್ಕೊಂಡು ಅದ್ರ ಬೆನ್ನ ಹತ್ತಿ ತಿರ್ಗಾಕತ್ತಿ ಎಲ್ಲ. ಅದನ್ನ ಮಹಾತ್ಮರ ಮೇಲೆ ಮೇಲೆ ಎಚ್ಚರಗೊಳಿಸ್ಕೊಂತ ಬರ್ತಾನೆ. ನಿನ್ನ ಬಗ್ಗೆ ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅದ ನಮ್ಮ ಕರ್ತವ್ಯ. ಅದು ಮಾಡಬೇಕಾದಂಥ ಕರ್ತವ್ಯ. ನಮ್ಮ ಬಗ್ಗೆ ಶ್ರವಣ, ಮನಸ್ಸು ಕೊಟ್ಟು ಕೇಳೋದು ಅಂದ್ರೆ ಉಳಿತೇವೆ. ಕೇಳಿದ್ದ ನೆನಪು ಉಳಿಬೇಕಲ್ಲ, ಚಂದ ಕೇಳು. ಕೇಳಿದ್ದನ್ನು ಮನನ ಮಾಡು, ನಿಧಿಧ್ಯಾಸನವನ್ನು ಅದು ಗಟ್ಟಿಗೊಳಿಸು. ಅಂದಾಗ ಅದರ ಲಾಭ ಆಕೈತಿ. ನಾವು ಕೇಳಿ ಬಿಟ್ಟು ಬಿಡ್ತೇವೆ. ಒಳ್ಳೆ ಅದನ್ನು ಏನು ಹೇಳಿದರು ವಿಚಾರಣೆ ಇಲ್ಲ. ನಾವು ಎದ್ರ ಬಗ್ಗೆ ಹೇಳಿದ್ರು ಅವರು, ನಾವು ಅಲ್ಲದ್ರ ಬಗ್ಗೆ ಹೇಳಿದ್ರು, ನಮ್ಮ ಬಗ್ಗೆ ಹೇಳಿದರು. ನಮ್ಮ ಬಗ್ಗೆ ನಾವು ಆಸಕ್ತಿಯಿಂದ ಕೇಳೋದಿಲ್ಲ. ಜಗತ್ತಿನ ಬಗ್ಗೆ, ಬಾಳ್ಯದ ಬಗ್ಗೆ ಒಳ್ಳೆ ಆಸಕ್ತಿಯಿಂದ ಕೇಳ್ತೇವೆ. ನಮ್ಮ ಬಗ್ಗೆ ಹೇಳಾಕತ್ತಿದ ಕೂಡಲೇ ನಿದ್ದೆ ಬಂದ್ಬಿಡ್ತೈತಿ. ಅದಲ್ಲ, ನಿದ್ದೆಗೆ ಹತ್ತಿ ಬಿಡಿದ್ ಬಾ, ನನಗೇನು ಗೊತ್ತಾಗಲಿಲ್ಲ ಅಂತ ನಿದ್ದೆ ಮಾಡಿ ಎದ್ದು ಹೋಗಿಬಿಡುತ್ತೆ. ಅದಕ್ಕೆ ನಿದ್ದೆಯನ್ನು ನಾವು ಮೀರಬೇಕು. ನಮ್ಮ ನಿಜವನ್ನು ನಾವು ತಿಳ್ಕೋಬೇಕಾದ್ರೆ ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಹೇರಿದ ಶನವನ್ನು ಮಟ್ಟದಲ್ಲಿಡಬೇಕು. ಮರೆಯಬೇಕು ಪ್ರಪಂಚ ವಾಸನೆಗಳನ್ನು. ಇವನ್ನೆಲ್ಲ ಕೈ ಬಿಡಬೇಕು. ಜಗತ್ತಿನಾಗ ಹಂಗಾಗ್ಬೇಕು, ಹಿಂಗಾಗ್ಬೇಕು. ಆಗುವುದೆಲ್ಲ ಅದು ಹೋಗುವುದನ್ನ ಹಂಗೆ ಆಗುವುದು ಬೇಡಪ್ಪ. ಆಗುವುದು ಹೋಗುವುದನ್ನೆಲ್ಲ, ಜಗತ್ತಿನ ಆಗುವುದನ್ನೆಲ್ಲ ಮರೆತು ಕೇವಲ ನಮ್ಮ ಇರುವಿನ ಅನುಸಂಧಾನದ ಇದರಿಂದ ಪಾರಾಗಬೇಕು ಹಂಗಿದ್ರು. ನಿಜವಾಗಿ ಸುಖ ಶಾಂತಿ ನಮ್ಗೆ ಬೇಕನ್ನೋ ಏನಾರ ಆಗ್ಬೇಕನ್ನೋದು ಇಟ್ಕೋಬಾರ್ದು. ಜಗತ್ತು ಏನಾರ ಹೊಂದಬೇಕನ್ನೋದು ಉಳಿದಿಲ್ಲ, ಅದು ನಾಶ ಆಗಿ ಹೋಗೋದು. ಶರೀರ ನಾನು ಅನ್ನೋದನ್ನು ಮನಸ್ಸಿನಾಗ ಹಿಡ್ಕೊಂಡಿಲ್ಲ, ಮನಸ್ಸಿನಾಗೆ ಕೈ ಬಿಡು ಕೆಲಸ. ಎಲ್ಲಿ ಹಿಡ್ಕೊಂಡು ಅಲ್ಲೇ ಕೈ ಬಿಡು. ಎಲ್ಲಿ ಹತ್ತೈತೆ ಅಲ್ಲೇ ತೊಳ್ಕೋತಿಲ್ಲ. ಒಳಗೆ ಹಿಡ್ಕೊಂಡು ಒಳಗೆ ಕೈ ಬಿಡೋದು. ಮಹಾತ್ಮರಾದವರೆಲ್ಲ ಮನಸ್ಸಿನಾಗ ಹಿಡ್ದದ್ದೆಲ್ಲ ಕೈ ಬಿಟ್ಟ ಮಹಾತ್ಮರಾದ್ರಿಲ್ಲ. ಮಹತ್ತರವಾದಂಥ ಸ್ಥಿತಿಯನ್ನು ಅವರು ಹೊಂದಿದ್ರು. ಅದಕ್ಕೆ ಮಹಾತ್ಮ. ನೀನು ಇದ್ರ ಬೆನ್ನ ಹತ್ತಿ ಹೆಂಗೆ ಮಹತ್ತರವಾದ ಸ್ಥಿತಿಯನ್ನು ಹೆಂಗೆ ಹೊಂದಾವ ನೀನು? ಶ್ರೇಷ್ಠವಾದದ್ದನ್ನು ಬಿಟ್ಟು ಕನಿಷ್ಠವಾದದ್ದನ್ನು ಹಿಡ್ಕೊಂಡು ಕುಂತಿ. ಮೇರುವನ್ನು ಬಿಟ್ಟು ಗದುಗನ್ನು ಪಡೆದು ಬಾಳುವಂತೆ. ಚಾರು ಪರಮಾರ್ಥವ ತೊರೆದು ಯಾಕೆ ಲೌಕಿಕದೋಳು ಒಡೆವೆರವೆ ಎಲೆ ಕಾಕು ಮನಸ್ಸವಿ ನಿನಗದ್ರಲ್ಲಿ ಏನುಂಟು? ಏನು ಲಾಭ ಐತಿ ಅಂತ ಅದ್ರಾಗ ಸುಳಿದಾಡ್ತಿಲ್ಲ ಮನಸ್ಸು. ಮನಸ್ಸಿಗೆ ಬುದ್ಧಿ ಹೇಳಿ ಹಿಂದಕ್ಕೆ ಸರಿಸೋದು ಇಲ್ಲ ಅಂದ್ರೆ ಓಡಾಡ್ತೈತೆ ಮನಸ್ಸು. ಅದು ಬೇಕಿದು ನೋಡ, ಅದ್ರಾಗ ಏನೈತಿ? ಏನೂ ಇಲ್ಲ ಅದ್ರಾಗ. ಮನಸ್ಸಿನಾಗ ಹಿಡ್ಕೊಂಡು ಮನಸ್ಸಿನಾಗ ಕೈ ಬಿಡು. ನಿನ್ನ ಭಾವದಾಗ ನೀ ಇದ್ದೆ ಅಂದ್ರೆ ನಿನ್ನ ಬಿಟ್ಟು ಅನ್ಯದ್ದು ಏನೂ ನಿನಗೆ ಕಾಣೋದಿಲ್ಲ. ಆನಂದಮಯವಾದ ಇರುವಿನಲ್ಲಿ ಯಾವ ನಿರಂತರವಾಗಿರ್ತಾನೆ ಅವಾಗ ಜಗತ್ತು ತೋರುವುದಿಲ್ಲ.
ಮರೆತಾಗಿದ್ದ ಜಗತ್ತು ತೋರ್ತದೆ, ಮರಿಯೊಳಗೆ ಕಂಡಿದ್ದ ಜಗತ್ತು. ನಿನ್ನ ಎಚ್ಚರಿಕೆ ಆತಂದ್ರೆ ನಿನಗೆ ಈ ಜಗತ್ತು ಇಲ್ಲ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ. ಯಾವ ಕಾಲಕ್ಕೂ ಇಲ್ಲ ಇಲ್ಲ, ಇನ್ನೂ ಎಚ್ಚರ ಆಗಿಲ್ಲ ನಿನಗೆ. ಇದೇ ಭ್ರಾಂತಿ ಒಳಗದಿ, ಈ ಜಗತ್ತಿನ ಭ್ರಾಂತಿ ಒಳಗೆ. ಈ ಭ್ರಾಂತಿ ನಾಶ ಮಾಡ್ಕೊ, ಅಂದಾಗ ನಿನಗೆ ಶಾಂತಿ. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆದ ಅಂತ. ಯೋಗಿ ಆಗ್ಬೇಕಂತೀವಿ, ಏನು ಭೋಗಿ ಆಗ್ಬೇಕಂತೀವಿ. ಯೋಗ ಅಂದರೆ ಸುಖದೊಡನೆ ಸಮರಸ, ನಿಜವಾದ ಸುಖಿಯ ಆಗಿರುವುದು, ದುಃಖದಿಂದ ಬಿಡುಗಡೆ ಹೊಂದೋದು, ಅದು ಯೋಗ. ಜಗತ್ತೆಲ್ಲ ಮನಸ್ಸಿಗೆ ತೋರ್ದತಿಲ್ಲ, ಮನಸ್ಸು ಅಡಗಿದಾಗ ಜಗತ್ತಿಲ್ಲೈತಿ. ಇದ್ರೊಳಗೆ ಮನಸ್ಸಿಲ್ಲ, ಅಲ್ಲಿ ಜಗತ್ತಿಲ್ಲ. ಅಲ್ಲಿ ಹಂಗದಿ, ಆರಾಮದಿ. ಎಚ್ಚರ ಆದ ಕೂಡಲೇ ಇದು ಎಚ್ಚರ ತೋರ್ತತಿ, ಕನಸರ ತೋರ್ತತಿ. ಎಲ್ಲ ಮನಸ್ಸಿನೊಳಗೆ ಐತಿ. ಎಲ್ಲ ಮನಸ್ಸು ಮಿಸಿಕಿದ್ರೆ ಇದು ಜಗತ್ತು ಎಚ್ಚರ ತೋರ್ತತಿ, ಕನಸರ ತೋರ್ತತಿ. ಮನಸ್ಸು ಮಿಸಕ್ಲಿಲ್ಲ ಅಂದ್ರೆ ಏನೈತಿ? ಎಲ್ಲ ನಿನ್ನ ಮನಸ್ಸಿನ ಮಿಸಿಕಿನಾಗೈತಿ ಜಗತ್ತು. ಮನಸ್ಸು ಮಿಸಕದಂಗೆ ಮಾಡ್ಕೋ. ಆ ಪ್ರಯತ್ನ ಮಾಡ್ಬೇಕು ನಾವು. ಮನಸ್ಸು ಮಿಸಿಕಿದಂಗೆ ಮಾಡಿದಾಗ ನಮ್ಮ ಇರುವಿನ ಅನುಭವ ನಮಗೈತಿ. ನಮ್ಮ ಅಪ್ಪಗೆ ಮನಸ್ಸು ಮಿಸಿಕಿದಾಗ ಸಮಾಧಿ ಐತಿ, ಮನಸ್ಸು ಮಿಸಿಕಾಡ್ಕೊಂತ ಇದ್ರೆ ಸಮಾಧಿ ಆಗ್ತದೆ. ಯಾವ ಮಹಾತ್ಮರೇ ಇರಲಿ ಅವ್ರು. ಯಾಕ್ರಿ? ಮನಸ್ಸು ಚಂಚಲ ಆದರೆ ತೋರು ಅನುಭವ ಬರೋದಿಲ್ಲ. ಮನಸ್ಸಿನ ಚಂಚಲತ್ವ ಎಲ್ಲ ಹೋದಾಗ ಇದು ಅನುಭವ. ಮನಸ್ಸು ನಿಶ್ಚಲ ಆದಾಗ ಅನುಭವ. ಯಾವಾಗ ಅದು ಮನಸ್ಸು ನಿಶ್ಚಲ ಆಕೈತೆ ಅಂದ್ರೆ ವಾಸನ ಪೂರ್ಣ ನಾಶ ಆಗ್ಬೇಕು. ಜಗತ್ತಿನಾಗ ಏನಾರು ಹೊಂದಬೇಕನ್ನೋ ಇಚ್ಛಾ ಉಳಿಬಾರ್ದು, ನಿಮಗೆ ಎಳ್ಳಟ್ಟು ಉಳಿಬಾರ್ದು. ಅವಾಗ ಮನಸ್ಸು ನಿಶ್ಚಲ ಆಕೈತಿ, ಅವಾಗ ಯಥಾರ್ಥ ವಸ್ತುವಿನ ಅನುಭವ ನಮಗೈತಿ. ಅವಾಗ ನಮ್ಮ ಕೆಲಸ ಮುಗ್ದಂಗೆ. ಇಲ್ಲ ಅಂದ್ರೆ ನೀ ಅದನ್ನು ಮಾಡೀನಿ ಇದನ್ನು ಮಾಡೀನಿ, ಇದ್ರಾಗ ವೇಳೆ ಕಳೆದೆ ಅಲ್ಲ ನೀನು. ಆ ವೇಳೆ ಸದುಪಯೋಗ ಮಾಡ್ಕೊಳ್ಳಿಲ್ಲ. ನಿನ್ನ ಬಗ್ಗೆ ಅದನ್ನು ವೇಳೆ ಸದುಪಯೋಗ ಮಾಡ್ಕೊ. ಕೇಳೋದು, ಮನನ ಮಾಡುವುದು, ನಿಧಿಧ್ಯಾಸನವನ್ನು. ವ್ಯರ್ಥ ವೇಳೆ ಕಳೆಯಕತ್ತೀವೇನೋ ಸಾರ್ಥಕ ಆಗಕತ್ತಿ ನೋಡ್ಕೊ ನಿನ್ನ ಆಯುಷ್ಯದ ವೇಳೆ. ಕೇಳಿದ್ದನ್ನು ಮನನ ಮಾಡೋಕ್ಕಾಕೈತೆ ನಿನಗೆ? ಎಲ್ಲಿ ಹೊಳ್ಳಿ ಬಂದ್ರೆ ಬಂತೀವಿಲ್ಲ, ಮತ್ತೆ ಸಂಜೆ ಮುಂದೆ ಇಲ್ಲ ಬರ್ದು ಮಾಡಿ. ಯಾಕ್ರಿ? ಯಾವ್ದಾರ ನೆವ ಮಾಡ್ಕೊಂಡ ಅದನ್ನು ತಪ್ಪಿಸ್ಕೋತೈತಿ ಶ್ರವಣ. ಹೌದಿಲ್ಲ? ಶ್ರವಣ ತಪ್ಪಿಸ್ಕೋಬಾರ್ದು. ಬೇಕಲ್ಲ, ಹಂಬಲ ಬೇಕಲ್ಲ. ಏನು ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತೆ ಇಲ್ಪ, ಶ್ರವಣ ತಪ್ಪಿಸ್ಬಾರ್ದು. ಊಟ ಮಾಡೋ ಸಂಬಂಧ ಶ್ರವಣ ಬಿಡ್ತೇವೆ ನಾವು. ಹೌದಿಲ್ಲ? ಅವ್ರು ಏನು ಹೇಳ್ತಾರ? ಊಟ ತಪ್ಪಿದ್ರು ಶ್ರವಣ ತಪ್ಪಿಸ್ಕೋಬೇಡ ಅಂತ. ಹೌದಿಲ್ಲ? ಹಂಗೆ ಬೇಕಲ್ಲ ನಮಗೆ. ನೆವ ಹೇಳ್ಕೊಂಡು ಊಟ ಮಾಡೋ ನೆವ ಮಾಡ್ಕೊಂಡು ಶ್ರವಣನ ಬಿಟ್ಬಿಡು. ಹೌದಿಲ್ಲ? ಸಾಯಂಕಾಲ ಬರೋಂಗೆ ಇಲ್ಲ. ಹಂಗಾಗೈತೆ ನಮ್ಮ ಪರಿಸ್ಥಿತಿ. ನಿನಗೆ ಹಾನಿ ಅದು. ಅದ್ರ ಕಡೆ ಅಲಕ್ಷ್ಯ ಮಾಡಿದಂದ್ರೆ ನಿನಗೆ ಹಾನಿ ಅದು. ಯಾವ ಮನುಷ್ಯನು ಶ್ರವಣದ ಕಡೆ ಅಲಕ್ಷ್ಯ ಮಾಡ್ತಾನೆ ಅವನು ತನ್ನ ಸ್ವಹಿತನ ಹಾಳಾಕೈತಿ ಅಂತ. ಅದಕ್ಕೆ ಯಾರೂ ಇದ್ರ ಬಗ್ಗೆ ಅಲಕ್ಷ್ಯ ಮಾಡಕ್ಕೆ ಹೋಗ್ಬಾರ್ದು. ಲಾಭ ಮಾಡ್ಬೇಕು. ಸಿಕ್ಕಂಥ ಸಮಯ ಏನದ ಮತ್ತೆ ಸಿಗೋದಿಲ್ಲ ನಿನಗೆ. ಅವಧಿ ಮುಗೀತಂದ್ರೆ ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರುವುದಿಲ್ಲ. ಹೋಗಿತ್ತಂದ್ರೆ ಅವಾಗ ಏನು ಮಾಡ್ಕೊಳಕ್ಕೆ ನಿನಗೆ ಇದ್ದಾಗ ಮಾಡ್ಕೊಳ್ಳಿಲ್ಲಲ್ಲೋ. ಅಂತಹ ಸಂಘ ಮಾಡಿ ಸತ್ಸಂಗ ಮಾಡಿದ ಶ್ರವಣದ ಲಾಭ ಮಾಡ್ಕೊಳ್ಳಿಲ್ಲ. ತಿಳಿದೇ ಇರಲಿ, ಕೇಳೋದು ಬಿಡಬೇಡ ಅಂತ. ಹಿಂದೆ ಒಂದಿಲ್ಲ ಒಂದು ದಿನ ಅದು ನಿನಗೆ ತಿಳಿತೈತಿ. ಹಾಜರಿ ಹಾಕಕರ ಕಲಿ ಅಂದ್ರೆ ಒಂದು ಕುಂಡ್ರಾಕರ ಕಲಿ. ಯಾಕ್ರಿ? ಹಾಜರಿ ನೀವು ಹಾಜರಿ ಹಾಕಿದ್ ನೋಡಿ ಅವನು ಪಾಸ್ ಮಾಡ್ತಾರ ಶಾಲಿ ಒಳಗೆ. ಹಾಜರಿಯರ ಆಗ್ಯಾವಿಲ್ಲ ನೋಡಿ ಅವನು ಅಂತ. ಅದ್ರ ಮ್ಯಾಗಿಂದ ಅವನು ಮಾರ್ಕಸ್ ಕಡಿಮೆ ಇದ್ರು ಅವನು ಪಾಸ್ ಮಾಡ್ತಾರೆ. ಹಂಗೆ ಹಾಜರ ಇಲ್ಲ ಅಲ್ಲ, ಏನು ಮಾಡೋದು? ಹಾಜರಿನೇ ಇಲ್ಲ, ಎಲ್ಲಿ ಪಾಸ್ ಆಗ್ಬೇಕು? ಅದಿಲ್ಲ. ಅದಕ್ಕೆ ಹಾಜರಿ ಹಾಕರ ಕಲಿ. ಒಂಥರ ದೊಡ್ಡ ಲಾಭ ಐತೆ ನಮಗೆ. ಅದು ನಮಗೇನು ತಿಳಿಲಿಲ್ಲ ಅಂದರೂ ಅದು ನಿನಗೆ ಬಂದಿಟ್ಟು ಈಗ ಗೊತ್ತಾಗೋದು, ಮುಂದೆ ಗೊತ್ತಾಗೈತೆ ಅದನ್ನು ಮಾಡಿದ್ದು ನೀ ಎಷ್ಟು ಲಾಭ ಐತಿದ್ರಾಗ. ಅದಕ್ಕೆ ತಪ್ಪಿಸ್ಕೋಬೇಡ್ರಿ ಅಂತ ಹೇಳ್ತಿದ್ರು. ಅದು ಭಾಳ ಮಹತ್ವದ. ಏನು ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನೆ ಈ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ಎಲ್ಲ ಮಹಾತ್ಮರು ಅದಕ್ಕೆ ಮಹತ್ವ ಕೊಟ್ಟು ಅದರ ಲಾಭ ಮಾಡಿಕೊಂಡ್ರು.
12 ತಾಸು ಇದೇ ವಿಚಾರ ನಡಿಬೇಕು ನೋಡಿ, ಎಡೆಬಿಡದೆ. ತೈಲದಾರ ಅವತ್ತು ಅಂತಂದ, ಎಣ್ಣೆ ಹೆಡಿ ಹೆಂಗೆ ಬಿಟ್ರಿ ಕಟ್ಟಾಗದಂಗೆ ಬೀಳ್ತೈತಿ ದಾರದ ಗತಿ, ನೀರು ಸುರುವಿರ್ ಕಟ್ ಆಕೈತಿ ಅದು ದಾರ. ತೈಲದಾರ ಅವತ್ತು ಅಭ್ಯಾಸ ನಡಿಬೇಕು ನೋಡು ಅಂತ. ಹಿಂಗೆ ನಡಿಬೇಕು ಧ್ಯಾನ. ಆಕೈತೆ ನಮ್ಗೆ ಹಂಗೆ ಮಾಡಕ್ಕೆ. ಹಂಗೆ ಮನಸ್ಸು ತಲ್ಲೀನ ಆಗ್ಬೇಕು ಆತ್ಮ ಚಿಂತನದ ಅಭ್ಯಾಸದೊಳಗೆ. ಏನು ತೈಲದಾರ ಅವತ್ತು ಅಭ್ಯಾಸ ನಡೆದ್ರೆ ಏನಾರು ಎಡೆಬಿಡದೆ. ನಾವು ಬಿಟ್ಟು ಮಾಡ್ತೇವೆ ಅಂದ್ರೆ ಬಿಟ್ಟು ಅದ್ರಾಗ ಬಂದು ಅನಾತ್ಮ ವಿಚಾರ ಹೋಗ್ಬಿಡ್ತೈತಿ. ಮತ್ತು ಅದರದ್ದು ಹಾವಳಿ ಹಚ್ಚಕೈತೆ. ಈಗ ಬಿಟ್ಟು ಕೂಡಲೇ ನೋಡ್ರಿ ಅದು ಬಂದು ನಿಂತು ಬಿಡ್ತೈತಿ. ಅನಾತ್ಮ ವಿಚಾರದ ಸಂಸ್ಕಾರ ಅದ ಬರ್ತೈತಿ. ಅತ್ತಾಗ ಹೇಳತಕ್ಕೈತಿ. ಏನು ಅದನ್ನು ಮಾಡಕ್ಕೆ ಹೋಗ್ಬಿಡ್ತೈತಿ. ಇದನ್ನು ಬಿಟ್ಟು ಬಿಡ್ತೈತಿ. ಇದನ್ನು ಬಿಡದಂಗೆ ಎಡೆಬಿಡದೆ ಇದು ನಡಿಬೇಕು. ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದಾತನಿಗೆ ಅಂದಾರ. ಆಕೈತೆ ನನಗೆ ಎಡೆಬಿಡದೆ. ಇದು ಬಾಳೆ ಹೆಂಗೆ ನಡಿಬೇಕ್ರಿ ನಮ್ದು? ನಿನಗೆ ಬಾಳೆ ಮಾಡೋದು ಮುಖ್ಯ ಐತಿವೋ ಆರಾಮ್ ಇರೋದು ಮುಖ್ಯ ಐತಿವೋ ಹೇಳೋದು? ಆರಾಮ್ ಬೇಕಾಗತ್ತಂದ್ರೆ ಇದನ್ನು ಎಡೆಬಿಡದೆ ನೀವು ಮಾಡಬೇಕಾಗೈತೆ. ಅದ್ರ ಕಡೆ ಅದು ಪ್ರಾರಂಭ ಪ್ರಕಾರ ನಡೀತೈತಿ. ಏನು ಪ್ರಾರಬ್ಧಂ ಪುಷ್ಯತಿಯು ಅಪರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬ್ಯ ಅಧ್ಯಾಸಂ ಅಪನಯಂ ಕುರು. ಮೊದಲು ಇದನ್ನು ಎಡೆಬಿಡದೆ ಅಭ್ಯಾಸ ಮಾಡಿ. ಬಿಟ್ಟರೆ ಬಾಳೆ ಕೆಡ್ತೈತಿವ ಮರ. ನಾನು ಇಲ್ಲಿ ಬಿಟ್ಟು ಕುಂತೀನಿ, ಏನಾಯ್ತು ನನ್ನ ಬಾಳೆ ಬಡ್ಕೋತೈತಿ. ಹಂಗ ಎದಕ್ಕೆ ಬಡ್ಕೋತಿ? ಅದಕ್ಕೆ ಯಾಕ್ರಿ ಬಡ್ಕೊಂಡು ಸತ್ತು ಅದು ಕೆಲಸ ಇಲ್ಲ. ಎಷ್ಟು ಜನ್ಮ ಹಾಳು ಮಾಡ್ಕೊಂಡು ಬಾಳ್ಯಾಕೆ ಬಡ್ಕೊಂಡು ಏನು ಕೊಡ್ತೇವೆ ನಿನಗೆ ಬಾಳೆ? ಎಲ್ಲ ಹೋಯ್ತು ನೋಡಪ್ಪ. ಬಡ್ಕೊಂಡು ಸತ್ತು ಹೋಗ್ತೈತಿ. ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನೆ, ನನ್ನ ನೌಕರಿ ಬರೇ ಇದ್ರಾಗ ಹೋಗ್ತಿದ್ದ. ಹೆಂಗೆ ಹೋಗಲಿ? ನಾ ಅಗಸಿ ಬಿಟ್ಟ ಯಾಕ್ರಿ? ತುರುಮಂದಿ ಬಿಟ್ಟು ಹೆಂಗೆ ಹೋಗ್ಲಿವಪ್ಪ ನಾನು? ಮತ್ತು ಸತ್ತವ್ರು ಅಲ್ಲೇ ತುರುಮಂದಿಯಾಗ ಬಂದು ಕುಂದ್ರು. ಮಂದಿ ನೋಡ್ಕೊಂತ ಕುಂದ್ರದಕ್ಕೈತಿ ಬಾಳೆ. ಎದ್ರಾಗ ಆಸಕ್ತಿ ಇರ್ತೈತಿ ಮನುಷ್ಯಾಗ ಅಲ್ಲೇ ಬರ್ತದ, ಸುಡ್ದಾಡ್ತೈತಿ. ಅದ ಬರೀ ಹೊಲ ಇದ್ದು ಬರೀ ಹೊಲ್ದಾನ ಪಾಳ ನರಿ ಆಗಿಬಿಡ್ತಾವಂತ ವ್ಯಸನ. ಯಾರ್ಯಾರಿಗೆ ಯಾವ್ದಾದ್ರು ವ್ಯಸನ ಇರ್ತೈತಿ ಅದರೊಳಗೆ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಹೋಯ್ತು ಅಂದ್ರೆ ಸೂಕ್ಷ್ಮ ಶರೀರದೊಳಗೆ ಅಲ್ಲೇ ಸುಡ್ದಾಡ್ತೈತಿ ಅದು ಆತ್ಮ. ಏನು ಹೋಗುದಿಲ್ಲ ಅದು. ಆ ಜಗದ ಆಸಕ್ತಿ ಇತ್ತಂದ್ರೆ ಅಲ್ಲೇ ಬಂದು ಸುಡ್ದಾಡ್ತೈತಿ ಅದು. ಏನು ಅದಕ್ಕೆ ಎಲ್ಲರ ಬಗ್ಗೆನೂ ಆಸಕ್ತಿ ಉಳಿಬಾರ್ದು. ಎಲ್ಲಿಯೂ ನಿಲ್ಲದಿರು ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂತ ಯಾಕೆ ಹೇಳೋದು? ಇದು ನನ್ನ ಮನೆ, ನನ್ನ ಊರು ಅನ್ನೋ ಭಾವ ಬರಬಾರ್ದು. ಎಲ್ಲದರ ಹಂಗೆ ಹರಿದು ನಿಂತಾಗ ಕೆಲಸ ಆಗೋದು. ಅದಕ್ಕೆ ಎದ್ರ ಬಗ್ಗೆನೂ ಆಸಕ್ತಿ ಬರಬಾರ್ದು. ಏನು ಯಾಳದ್ರ ಬಗ್ಗೆಯೂ ಆಸಕ್ತಿ ಇಲ್ದಂಗೆ ಮಾಡು ನೀನು. ಏನು ಈಸಬೇಕು, ಇದ್ದ ಜಯಿಸಬೇಕು, ಲೇಷ ಆಸೆ ಇಲ್ಲದಂಗೆ. ಹಂಗೆ ಬಾಳೆ ಮಾಡಕ್ಕಿಲ್ಲ. ಇದನ್ನು ಇಟ್ಕೊಳಕ್ಕೆ ಹೋಗ್ಬೇಡ ನಾನು ನನ್ನದು ಅಂತ. ಏನು ಆಗಿಂದಾಗ ಮರ್ತು ಬಿಡೋದನ್ನು, ಹೊಳ್ಳಿ ನೋಡಕ್ಕೆ ಹೋಗ್ಬೇಡ ಅದನ್ನು. ಏನು ನಾವು ಅದನ್ನು ಹೊಳ್ಳೆ ಅದರಾಗೆ ನೋಡ್ತೀವಿ. ಏನು ಲಾಭ ಐತದ? ಏನು ನನ್ನ ಊರು, ನನ್ನ ಮನೆ, ನನ್ನ ಇದು ಅಂತ ಅವಾಗ ಸನ್ಯಾಸಿ ಧರ್ಮ ಅದ. ಬಿಟ್ಟದ್ದನ್ನು ಹೊಳ್ಳಿ ನೋಡಬಾರ್ದು ಅಂತ ಹೌದಿಲ್ಲ? ಅವ್ನು ಹೇಳಾಕ ನನ್ನ ಊರು, ನನ್ನ ಮನೆ ಅನ್ನೋದು ಬಿಟ್ಟದ್ದನ್ನು ಯಾಕೆ ಹೊಳ್ಳಿ ನೋಡ್ತಾನೆ? ಏನು ನಿಮ್ಮ ಊರು ಯಾವುದು ಅಂದ್ರೆ ಅದು ನಮ್ಮ ಧರ್ಮ ಅಲ್ಪ, ಹೊಳ್ಳಿ ನೆನಪು ಮಾಡಕ್ಕೆ ನಮ್ಗಂದ್ರೆ ಅಂತ ಸನ್ಯಾಸಿ ಅದಾವ. ಅದು ನೆನಪ ಮಾಡೋದು ನಾವು. ಏನು ಅಲ್ಲದನ್ನು ಮತ್ತೆ ನೆನಪು ಮಾಡ್ಕೊಂಡು ಅವನು ಗಟ್ಟಿ ಮಾಡ್ಬೋದು. ನಾನು ಮತ್ತೆ ಅವನು ಹೊಳ್ಳಿ ಎತ್ಬೋದನು ತಳದಾಗ ಮತ್ತೆ ರಾಡಿ ಎಬ್ಸೋದನ ಅದನ್ನು. ಯಾಕ್ರಿ ತಿಳಿಯಾಗಿದ್ದನ್ನು ಮತ್ತೆ ತಳ ಕಡೆ ಯಾಕೆ ಲಕ್ಷಪ್ಪ ನಿನಗೆ? ತಳ ನೋಡ್ಕೊಂತ ಕೂತಾನೆ. ತಳದಂಡ ರಾಡಿ ತೊಗೊಂಡು ಏನು ಮಾಡವ? ನೋಡಕ್ಕೆ ಹೋಗೋದಿಲ್ಲ. ನಾವು ಸನ್ಯಾಸಿ ಆದವ. ಅದರಿಂದ ದೂರ ಇರ್ತದೆ. ಅದನ್ನ ಯಾಕೆ ನೆನಪು ಮಾಡ್ತೀವಿ? ಒಳ್ಳೆ ನೆನಪ ಹೋಗ್ತದ ಎಲ್ಲ. ಕಳೆದುದನೊಂದನು ನೆನೆಯುವನಲ್ಲ, ಇಲ್ಲದನೊಂದನು ಬಯಸುವನಲ್ಲ, ಕಂಡವರೆಲ್ಲರಿಗೂ ಒಲಿಸಿಯುತ್ತ ಇಹನವರ ಅನುಸಂಧಾನವನರಿಯ. ಅವು ಯೋಗಿಗಳ ಲಕ್ಷಣ ಹಂಗಿರ್ತದೆ. ಅವ ಹಿಂದಾಗೋದು ಮುಂದಾಗೋದು ಅದನ್ನೇನು ನೋಡಕ್ಕೆ ಹೋಗೋದು. ಹೆಂಗಾಗಬೇಕು ಹಿಂಗಾಗಬೇಕು ಯಾವ್ದ್ರ ಬಗ್ಗೆನೂ ವಿಚಾರ ಮಾಡೋದು. ಏನು ಹಂಗಿರ್ತೈತಿ. ಎದ್ರದ್ದು ಚಿಂತೆಗೆ ಇರೋದಿಲ್ಲ ನಾವು. ಎಳ್ಳಷ್ಟು ಚಿಂತೆ ಇರೋದಿಲ್ಲ ನಾವು. ನಿಶ್ಚಿಂತ. ಏನು ಇವನ್ನೆಲ್ಲ ನೆನಪು ಮಾಡಿದೆ ಅಂದ್ರೆ ಅವು ಮತ್ತೆ ಚಿಂತೆ ಹತ್ತಿ ನಿನಗೆ. ಅದ್ರ ತಾದಾತ್ಮ್ಯ ಭಾವ ಬರ್ತೈತಿ ಅಂತ ಎಳಿಸ್ತತಿ ಅರ್ಥ. ಏನು ಹಿಂದಿಂದ ನೋಡಕ್ಕೆ ಹೋದೆ ಅಂದ್ರೆ ಮುಂದಿಂದ ನೋಡಕ್ಕೆ ಹೋದೆ ಅಂದ್ರೆ ಜಗತ್ತಿನ ಆಗು ಹೂಗಳ ಕಡೆ ಗಮನ ಕೊಡೋದು, ಇರುವಿನ ಕಡೆ ಲಕ್ಷ ಕೊಡ್ತದೆ. ಯಾವಾಗಲೂ ಇದ್ದಂತಲ್ಲಿ
ಅಲ್ಲಿ ಯಾವ ದೇಶ ಕಾಲಗಳ ಭಾವ ಇಲ್ಲ, ಎಲ್ಲವನ್ನು ಮೀರಿ ನಿಂತವ, ದೇಶಾತೀತ ಕಾಲಾತೀತ. ಅಂತಹ ಸ್ಥಿತಿಯನ್ನು ನಾವು ಹೊಂದಿರ್ತಾನೆ. ಅದನ್ನು ಹೊಂದಿದ ಮ್ಯಾಗ ಅವಾಗ ಎದರದ್ದು ಚಿಂತೆ ಇರೋದಿಲ್ಲ. ವಿಶ್ವಾತೀತ, ವಿಶ್ವಭಾವನೆಗಳನ್ನು ಅಲ್ಲಗಳದ ತನ್ನ ಭಾವದೊಳಗೆ ಉಳ್ಕೊಂಡವು, ಆತ್ಮಭಾವದೊಳಗೆ ದೃಢವಾಗಿ ಉಳ್ಕೊಂಡು ಅಭ್ಯಾಸ ಅವನಲ್ಲಿ ದೃಢಪಡ್ತಿ. ಅದನ್ನು ನಾವು ಮಾಡಬೇಕಾಗೈತೆ, ಅದನ್ನು ಸಾಧಿಸಬೇಕಾಗೈತೆ ನಾವು. ಬಿಡ್ರಿ. ಸಾಧು ಸಂಗ